ಭಾಷಾ ಅನ್ನೋ ಈ ಕ್ರೂರ ವ್ಯಕ್ತಿಯ ಹೆಸರಿನಲ್ಲಿ 4 ಕೊಲೆ, 6 ಬಲಾತ್ಕಾರ, 2 ಬ್ಯಾಂಕ್ ದರೋಡೆ, ಮಕ್ಕಳ ಕಿಡ್ನಾಪಿಂಗ್ ಕೇಸ್, ಗಾಂಜಾ, ಅಫೀಮು, ಚರ ಸಾಗಾಣಿಕೆ ಅಪರಾಧಗಳಿವೆ. ಸ್ವರಾನರ್, ಇಂಥ ಪಾಷಾಣ ಹೃದಯದ ವ್ಯಕ್ತಿ ನಿಷ್ಠಾವಂತ ಅಧಿಕಾರಿ ಇನ್ಸ್ಪೆಕ್ಟರ್ ರಾಮ್ ಪ್ರಸಾದ್ರನ್ನ ಗುಂಡಿಟ್ಟು ಕೊಲೆ ಮಾಡಿದನೆ ಎನ್ನುವ ಪೊಲೀಸರ ಆಪಾದನೆ 100ಕ್ಕೆ 100ರಷ್ಟು ಸತ್ಯವಾಗಿದೆ. ಗಲ್ಲು ಶಿಕ್ಷೆಯೊಂದನ್ನು ಬಿಟ್ಟು ಇನ್ನಾವ ಶಿಕ್ಷೆಗೂ ಅರ್ಹನಲ್ಲದ ಈ ಅಪರಾಧಿಯನ್ನ ಈ ನ್ಯಾಯಾಂಗ ಇನ್ನೂ ಬದುಕೋದಕ್ಕೆ ಬಿಟ್ಟಿದೆ ಅಂದ್ರೆ ಇದು ಜಗತ್ತಿನ ಆಶ್ಚರ್ಯಗಳಲ್ಲೊಂದಾಗಿದೆ. ಇವನೇ ಇಂಥವರೇ ನಮ್ಮ ದೇಶನ ಕಿತ್ತು ತಿಂತಾ ಇರೋ ರಾಕ್ಷಸರು. ಇಂಥವರಿಗೆ ಕ್ಷಮೆ ಕೊಡುದು. ಇನ್ಸ್ಪೆಕ್ಟರ್ ರಾಮ್ ಪ್ರಸಾದ್ನ ಕೊಲೆ ಮಾಡಿದ್ದೀವನೇ, ಅದಕ್ಕೆ ಬೇಕಾದ ಸಾಕ್ಷ್ಯ ಪುರಾವೆಗಳನ್ನ ನಾನು ಕೊಡಬಲ್ಲೆ. ರಿಟೈರ್ಡ್ ಐಜಿಪಿ ಜಗನ್ನಾಥ್ ರವರ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿ ಡಿಸೆಂಬರ್ 18ನೇ ತಾರೀಕು ಮೊಕದ್ದಮೆಗೆ ತೀರ್ಪನ್ನು ಕೊಡಲಾಗುತ್ತೆ. ರಣಧೀರ, ರಣಧೀರ, ನೀನೊಬ್ಬನೇ ನನ್ನ ಕಾಪಾಡೋದಕ್ಕಿರೋನು. ರಣಧೀರ್ ಮಾಸ್ತ್ರ ಶರಣ್ರಿ, ಶರಣು. ಓ, ಹಿಂದಿ ಮಾಸ್ತರು ಬನ್ನಿ. ಮಾಸ್ತ್ರ ಖರೆ ಹೇಳ್ಬೇಕಂದ್ರ ನಾ ಬರೀ ಹಿಂದಿ ಮಾಸ್ತರ್ ರೀ, ನೀವು ಇಡೀ ಏರಿಯಾಕ್ಕ ಮಾಸ್ತ್ರ ಅದೀರಿ. ವಿಷಯ ಹೇಳಿ. ಅದ ವಿಷಯ ಹ್ಯಾಂಗ್ ಹೇಳ್ಬೇಕನ್ನೋದ ನನ್ ಬುದ್ಧಿಗೆ ಹೊಳಿತಿಲ್ರಿ. ಆರೋಗ್ಯವಾಗಿದ್ದಿರ್ತಾನೆ? ಇಲ್ರಿ. ಏನಾಗೈತಿ? ಜ್ವರ ಬಂದದ್ರಿ. ಯಾಕ? ಈಗಿನ ಲವ್ ಮಾಡಕತ್ತೆ ನೋಡ್ರಿ, ಅದಕ್ಕ. ರಣಧೀರ್ ಮಾಸ್ತ್ರ, ಈಕಿ ಹೆಸರು ರತ್ನ ರೀ. ಗುಣದಾಗ ಸಹಿತ ಈಕಿ ರತ್ನ ರೀ. ಈ ರತ್ನಾನ ಮದುವೆ ಆಗ್ಬೇಕಂತ ನಂದು 6 ತಿಂಗಳಿಂದ ಪ್ರಯತ್ನ ರೀ. ಲವ್ ಮಾಡಕತ್ತಿದ್ಮೇಲೆ ಇನ್ನೆಂತ ಪ್ರಯತ್ನ? ಕರ್ಕೊಂಡು ಹೋಗಿ ಹುಡುಗಿ ಕುತ್ಕೆ ತಾಳಿ ಕಟ್ಟಿ, ನಿಮ್ ರೂಮಿನ ಮಂಚಕ್ಕೆ ಹೂವಾ ಕಟ್ಟಿ. ಇವೆರಡೂ ಮಾಡಕ್ಕಾಗಿಲ್ಲ ಅಂದ್ರೆ ಮಂಡಿ ಪೇಟೆಲ್ ಕುಂತ್ಕೊಂಡು ಬಟಾಣಿ ಮೂಟೆ ಕಟ್ಟಿ. ಯಾವ್ದು ಕಟ್ಟಕ್ಕೂ ಬಿಡಾಣಿಲ್ಲ ಅಂತಂದ್ರೆ ಯಾರು? ಈಕಿ ಅಣ್ಣ. ಅವ್ ನನ್ ಸ್ವಂತ ಅಣ್ಣ ಅಲ್ಲ, ಮಲ್ತಾಯಿ ಮಗ. ನಾನನ್ನೊಬ್ಬ ದೊಡ್ಡ ಸ್ಮಗ್ಲರಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಬಲವಂತ ಮಾಡ್ತಿದ್ದಾನೆ. ನಾನು ಇವರನ್ನ ಮದುವೆ ಆಗ್ತೀನಿ ಅಂತಂದ್ರೆ ಇವ್ರನ್ನ ಕೊಲೆ ಮಾಡಿಸ್ತೀನಿ ಅಂತ ಹೆದರ್ಸ್ತಿದ್ದಾನೆ. ಹೌದಾ? ಹಾಗಾದ್ರೆ ಇವ್ರನ್ನ ಕಟ್ಕೊಳ್ಳೋದ್ರ ಬದಲು ಆ ಸ್ಮಗ್ಲರ್ನ ಕಟ್ಕೊಂಡ್ರೆ ವಾಸಿ ಅನ್ಸುತ್ತೆ. ಗಂಗು. ಸಾರಿ ಗುರು. ಏನಮ್ಮ, ನಿಜವಾಗ್ಲೂ ಇವ್ರನ್ನ ಪ್ರೀತಿಸ್ತೀಯಾ? ಅವ್ರಿಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಮಾಸ್ಟರ್. ಸಂಜು, ಈಗಲೇ ಹೋಗಿ ಪುರೋಹಿತರಿಗೆ ಹೇಳು, ನಾಳೆ ಬೆಳಿಗ್ಗೆ ಇವರಿಬ್ಬರಿಗೂ ಮದುವೆ. ರಣಧೀರ, ಅವನು ಮದುವೆ ಮಾಡಿ ಮುಗಿಸೋದಕ್ಕಿಂತ ಮುಂಚೆ ನನ್ನ ದೋಸ್ತ್ ಬಿಲ್ಲಾ ಕೈಲಿ ಅವನ್ ತಿಥಿ ಮಾಡಿಸ್ತೀನಿ. ನಾನ್ ಇಲ್ಲಿಗೆ ಬಂದಿರೋದು ಬರೀ ನನ್ನ ತಂಗಿನ ಕರ್ಕೊಂಡು ಹೋಗೋದಕ್ಕೆ ಮಾತ್ರ. ಯಾರಾದ್ರೂ ಅಡ್ಡ ಬಂದ್ರೆ ಈ ಏರಿಯಾನೇ ಸ್ಮಶಾನ ಆಗೋಗುತ್ತೆ. ಹುಷಾರ್. ಬಿಲ್ಲ. ಜಗ್ಗು, ಇಲ್ಲೇನ್ ನಡೀತಿದೆ ಮರಿ? ಇಬ್ರು ಬಡ ಪ್ರೇಮಿಗಳಿಗೆ ಮದುವೆ ನಡೀತಾ ಇದೆ ಮರಿ. ಮದುವೆ? ಮದುವೆ ನಡೀತಿದ್ಯಾ? ಎಷ್ಟೊತ್ತಿಗೆ ಮುಹೂರ್ತ? ಹತ್ರ ಬರ್ತಾ ಇದೆ. ಲಗ್ನಕ್ಕ ವಿಘ್ನಕ್ಕ? ಆ ದೇವರೇ ಬಂದು ಅಡ್ಡ ನಿಂತ್ರು. ಈ ಲಗ್ನಕ್ಕೆ ವಿಘ್ನ ಇಲ್ಲ ಬಿಲ್ಲ. ಇವರಿಬ್ಬರಿಗೂ ಮದುವೆ ಮಾಡಿಸ್ತೀನಿ ಅಂತ ರಣಧೀರ ಮಾತು ಕೊಟ್ಟಿದ್ದಾನೆ. ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದೇನೆ ಇವನ ಹುಟ್ಟುಗುಣಕ್ಕೆ ಬಂದಿರೋ ಅಭ್ಯಾಸ. ಕೊಟ್ಟ ಮಾತನ್ನು ಉಳಿಸೋದಕ್ಕೆ ಹೆಣ ಒದರಿಸೋದೇ ಈ ಬಿಲ್ಲಾಗ ಅಭ್ಯಾಸ. ನಾನು ಈ ಮದುವೆ ನಿಲ್ಲಿಸ್ಬೇಕು, ಹಾಗಂತ ನನ್ನ ದೋಸ್ತ್ ಮಾತು ಕೊಟ್ಟಿದ್ದೀನಿ. ಏನಂತೀಯ ರಣಧೀರ? ಅಲ್ಲ ಅಲ್ಲ, ಈ ಮದುವೆಗೆ ಸೂತ್ರಧಾರ. ಸೂತ್ರದ ದಾರ ಇಲ್ಲಿದೆ ಬಿಲ್ಲ. ನೀನು ಗಂಡಸಾದ್ರೆ ಈ ಸೂತ್ರದ ದಾರನ ದಾಟಿ ಬಂದು ನೀನು ಮಾತು ಉಳಿಸ್ಕೊ. ನಿನ್ನ ಕೈಲಾಗದಿದ್ರೆ ನಾನು ಈ ಮದುವೆ ಮಾಡಿಸಿ ನನ್ನ ಮಾತು ಉಳಿಸ್ಕೋತೀನಿ. ಅಂದ್ರೆ ಈ ಬಿಲ್ಲಾನೇ ಎದುರು ಹಾಕೋತೀಯಾ? ಈ ಪ್ರಪಂಚನ ಎದುರು ಹಾಕೋತೀನಿ. ನೀನ್ ಯಾವ ಲೆಕ್ಕನೋಲಿ? ಪುರೋಹಿತ್ರೆ, ಮಂತ್ರ ಹೇಳಿ. ಓಂ ಗಣಪತಿ ಭವಾಮಹೇ ಕವಿಂ ಕವೀನಾಂ ತ್ವಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿ ವಿಶ್ವೇಶಸಾದಂ ತದಂದಭಾಗಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುತೆ ದೇವಾ.
ಭಾಷಾ ಗುರು ನಿಂಗೆ ಚೀಟಿ ಕಳಿಸಿದ್ದಾರೆ. ರಣಧೀರ, ನಿನ್ನನ್ನ ಚಿಕ್ಕಂದಿನಿಂದ ಸಾಕಿ ಬೆಳೆಸಿದ ಈ ಭಾಷಾ ಇವತ್ತು ನೇಣುಗಂಬಕ್ಕೆ ಹತ್ತಿರವಾಗ್ತಾ ಇದ್ದಾನೆ. ಡಿಸೆಂಬರ್ 18ನೇ ತಾರೀಕು IGP ಜಗನ್ನಾಥ್ ಹೇಳೋ ಸಾಕ್ಷ್ಯದಲ್ಲಿ ನಿನ್ನ ಭಾಷಾನ ಪ್ರಾಣ ಇದೆ. ಇದಕ್ಕೆ ಏನು ಮಾಡಬೇಕು ಅಂತ ನಿನಗೆ ನಾನು ಹೇಳಬೇಕಾಗಿಲ್ಲ. ಯಾಕಂದ್ರೆ ಹುಲಿಗೆ ಬೇಟೆ ಆಡೋದನ್ನ ಯಾರೂ ಕಲಿಸ್ಕೊಡಬೇಕಾಗಿಲ್ಲ. ಆ IGP ಜಗನ್ನಾಥ್ ಈಗ ಕುಟುಂಬ ಸಮೇತ ಕಂಡೇಲಾ ಫಾರೆಸ್ಟ್ ನಲ್ಲಿ ವಾಯುವಿಹಾರ ನಡೆಸ್ತಿದ್ದಾನೆ. ಕೌಸಲ್ಯ, ನೋಡ್ದಿಯಾ ನಿನ್ನ ಮಗಳು ಏನಂತ ಕಾಗದ ಬರ್ದಿದ್ದಾಳೆ? ಅವಳು ಈ ವರ್ಷ ಕಾಲೇಜ್ ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ತಾ ಇದ್ದಾಳಂತೆ. ಅದಕ್ಕೆ ಪೋಸ್ಟ್ ಮೂಲಕ ನಮ್ಮ ಆಶೀರ್ವಾದ ಕಳಿಸ್ಬೇಕಂತೆ. ಸತ್ಯ, ನೀವು ಸ್ವಲ್ಪ ಮೆತ್ತ ಹೇಳ್ಕೊಂಡಾಗ್ತೀರಾ? ನಮ್ ರಾಧಾ ಕಾಲೇಜ್ಗೆ ಹೋಗೋದು, ಡ್ಯಾನ್ಸ್ ಮಾಡೋದು, ನೀವು ಬಂದೂಕ ಹೇಳ್ಕೊಂಡು ಬೇಟೆಗೆ ಹೋಗೋದು, ಇದು ಯಾವ್ದು ನಿಮ್ ತಂಗಿಗೆ ಇಷ್ಟ ಇಲ್ಲ. ಆ ಯಮನ್ ಮೊದ್ಲೇ ದೊಡ್ಡ ಬಾಯಿ, ಯಮುನಾ ಬಾಯಿ. ಏಯ್, ಇಲ್ಲೇನ್ ನೋಡ್ತಾ ಇದ್ಯೋ? ನೀನೇನ್ ನೋಡ್ತಾ ಇದ್ಯಮ್ಮ? ನಾನು ಪ್ರಾಚೀನ ಪರಂಪರೆಯ ಶಿಲ್ಪಶಾಸ್ತ್ರ ಓದ್ತಾ ಇದ್ನಪ್ಪ. ಎಲ್ಲಿ ತೋರ್ಸು, ನಾನು ನೋಡ್ತೀನಿ. ಇದು ನೋಡೋದಲ್ಲ, ಓದೋದು. ಮತ್ ನೀನ್ ಅವಲಿಂದ ಅಂತ ಬಾಯ್ ಬಿಟ್ಕೊಂಡು ನೋಡ್ತಾನೆ ಇದ್ಯಾ, ಓದ್ತಾನೆ ಇಲ್ಲ. ಏಯ್, ಗುದ್ದಿದ್ರೆ ಸೊಂಟ ಕಟ್ಟದ ಉದುರೋ ಬಿಡ್ಬೇಕು. ಅಬ್ಬಾ, ಆ ಗಾಂಧಾರಿಗೆ 101 ಮಕ್ಳು ಹುಟ್ಟಿದ್ದು ಒಂದೇ, ನೀನು ನನಗ್ ಒಬ್ಬ ಹುಟ್ಟಿದ್ದು ಒಂದೇ. ಯಾಕೆ ನೀನು ಹೇಳ್ಬೇಕಾಗಿತ್ತು 101? ಯಾರ್ ಬೇಡ ಅಂತಿದ್ರು? ಇದು ಕಲಿಯುಗನೆ, ಹಂಗಿರೋಕ್ ಯಾರ ಕೈಲೂ ಆಗೋಲ್ಲ. ಏನ್ ಮಾಡ್ಲಿ? ಯಾಕಾಗಲ್ಲ? ನಮ್ ತೋಟದ ಮನೆಯಲ್ಲಿ ನಮ್ ನಾಯಿ 5 ಮರಿ ಹಾಕಿದೆ, ಗೊತ್ತಾ? ಏನಂದೆ? ಏಯ್, ಕಣ್ಣು ಹೊಡಿಯೋದ್ ನೋಡು, ಎಲ್ಲಿ ಹೋಗುತ್ತೆ ಅಪ್ಪನ್ ಬುದ್ಧಿ. ನಮ್ಮ ಅಪ್ಪನು ನನಗಿನ. ಹೋಗು, ಶಾಂತಿ ಅಂಟಿಗೆ ಹೇಳಿ ಚಡ್ಡಿ ಹಾಕು ಹೋಗು. ಚಡ್ಡಿನ? ಚಡ್ಡಿ ಎಲ್ಲ ಯಾರು ಹಾಕೊಂತಾರಮ್ಮ, ಅದು ಓಲ್ಡ್ ಫ್ಯಾಷನ್. ಹೋಗ್ಲಿ, ಒಂದ್ ಪ್ಯಾಂಟ್ ಹಾಕೋ. ಪ್ಯಾಂಟಾ? ಹೋಗಮ್ಮ, ಖಾಲಿ ಹುಡುಗಿರೆಲ್ಲ ಪ್ಯಾಂಟ್ ಹಾಕ್ತಾರೆ. ಮತ್ತೇನು ಈ ಪುಟ್ಕೋಸಲೇ ಇರ್ತೀಯಾ? ಇದೇ ಲೇಟೆಸ್ಟ್ ಫ್ಯಾಷನ್. ಬೇರೆ ಬೆಸ್ಟ್ ಫ್ಯಾಷನ್ ಬರೋವರೆಗೂ ನನ್ನ ಸ್ವಂಟದ ಮೇಲೆ ಬಟ್ಟೆನೇ ನಿಲ್ಲೋದಿಲ್ಲ. ನಿಮ್ಮಪ್ಪನ ಬಾಯಲ್ಲಿ ಮಾತು ನಿಲ್ತಿರ್ಲಿಲ್ಲ, ನಿನ್ ಸೊಂಟದ ಮೇಲೆ ಬಟ್ಟೆ ನಿಲ್ಲಲ್ಲ. ಹೋಗಲ್ಲ ಹೀರೋ. ಹೋಗಲೇ ಹೀರೋಯಿನ್. ಏನ್ ಹೀರೋಯಿನ್, ಹೀರೋಗ್ ಮುತ್ತಿರ್ತಾ ಇದ್ದೀರಾ? ಕತ್ತೆ ಬಡವಾ, ಏನೋ ನೋಡ್ತಾ ಇದೀಯ ನಿಂತ್ಕೊಂಡು? ನೀವಿನ್ನ ಆ ಫೋಟೋ ಏನೇನ್ ಮಾಡ್ತೀರಾ ಅಂತ ನೋಡ್ತಾ ಇದ್ದೀನಿ. ಕೊಟ್ರೆ ಉದ್ರ ಹೋಗ್ಬಿಡ್ಬೇಕೀಗ. ಏನ್ ಸೊಂಟದ ಮೇಲೆ ಇರೋದಾ? ಅದಕ್ಕೆ ಉಡ್ದಾರ ಕಟ್ಟಿದ್ದೀನಿ. ಆಂಟಿ, ನೀವ್ ನಿಮ್ ಹೀರೋಗ್ ಮುತ್ ಕೊಡ್ತೀರಲ್ಲ, ರಾಧಾ ಆಂಟಿ ಯಾರಿಗ್ ಮುತ್ ಕೊಡ್ತಾಳೆ? ಅವಳ ಹೀರೋಗೆ. ಅವಳ ಹೀರೋ ಎಲ್ಲಿದ್ದಾನೆ? ಅವಳು ಕನಸಿನಲ್ಲಿದ್ದಾನೆ. ಯಾವಾಗ ಬರ್ತಾನೆ? ಇವತ್ತೋ ನಾಳೆನೋ ಬರಬಹುದು. ಹೇಗ್ ಬರ್ತಾನೆ? ಅವನ ಕುದುರೆ ಮೇಲೆ ಬರ್ತಾನಪ್ಪ. ರಿಟೈರ್ಡ್ IGP ಜಗನ್ನಾಥ್ ನೀನೇನಾ? ರಿಟೈರ್ ಯಾಕಾಗಿದ್ದೀನಿ ಅಂತ ಗೊತ್ತಿಲ್ಲದೆ ಇರೋ ದಡ್ಡ. ಕೋಪ ಬಂದ್ರೆ ಏನೂ ಮಾಡೋಕ್ಕಾಗೋದಿಲ್ಲ ಅಂತಾನೆ ನಿಮ್ಮಂಥವ್ರಿಗೆ ಗೌರ್ಮೆಂಟು ರಿಟೈರ್ಮೆಂಟ್ ಕೊಡೋದು. ಯಾರೋ ನೀನು? ರಣಧೀರ ನನ್ನನ್ನು ಭಾಷಾ ಕಳಿಸಿದಾನೆ. ಭಾಷಾ ಗೊತ್ತಿದೆ ತಾನೆ? ವಿಷಯ ಹೇಳು. ಡಿಸೆಂಬರ್ 18ನೇ ತಾರೀಕು ನೀನು ಕೋರ್ಟ್ನಲ್ಲಿ ಸಾಕ್ಷಿ ಹೇಳೋದ್ರಿಂದ ಭಾಷಾಗೆ ಮರಣದಂಡನೆ ಆಗ್ಬೋದು. ಆಗಬಹುದು ಅಲ್ವೋ? ಹಾಗೇ ಆಗುತ್ತೆ. ಇಲ್ಲ, ಆಗೋದಿಲ್ಲ.
ಯಾಕೆಂದ್ರೆ ನೀನವತ್ತು ಕೋರ್ಟ್ನಲ್ಲಿ ಭಾಷಾ ವಿರುದ್ಧವಾಗಿ ಸಾಕ್ಷಿ ಹೇಳೋದಿಲ್ಲ. ಹೇಳಿದ್ರೆ ನಿನ್ನಂಥ ಕುನ್ನಿ ಗೂಂಡಾಗಳ ಬೆದರಿಕೆಗಳನ್ನೆಲ್ಲ ಕೇಳಿ ಕೇಳಿ ನನ್ನ ತಲೆ ಕೂದಲು ನೆರೆದು ಹೋಗಿದೆ ಮಗು. ಆ, ಒಳ್ಳೆ ದೇವರಿಗೆ ಹಾಲು ತುಪ್ಪದ ನೈವೇದ್ಯ ಅಂತೆ, ಚಂಡಿ ದೇವರಿಗೆ ರಕ್ತ ಮಾಂಸದ ನೈವೇದ್ಯ ಅಂತೆ. ನೀನು ಚಂಡಿ ಹಿಡಿಯೋ ದೇವರೇ ಆಗ್ತೀನಿ ಅಂದ್ರೆ ಏನ್ ಮಾಡೋಕ್ಕಾಗತ್ತೆ? ನಿನಗೊಂದು ನರಬಲಿ ಕೊಟ್ಟೆ ವರ ಕೇಳ್ತೀನಿ. ಹೇಳು, ನಿನಗೆ ಯಾರ ಪ್ರಾಣ ಇಷ್ಟ? ಇವತ್ತು ಗೋಕುಲಾಷ್ಟಮಿ. ನೀನು ಕಾಲಿಟ್ಟು ಗಳಿಗೆ ಚೆನ್ನಾಗಿದೆ. ಅದಕ್ಕೆ ನೋಡು, ನನ್ನ ಬಂದೂಕ ಬಿಡಿ ಬಿಡಿಯಾಗಿ ಬಿದ್ದಿದೆ. ನಿಮ್ಮ ಪ್ರೀತಿಯ ರಾಧಾ. ಬುದ್ಧಿ ಖರ್ಚು ಮಾಡಿದ್ರೆ ಬೂದಿ ಆಗಿ ಹೋಗ್ತೀಯ ಮಿಸ್ಟರ್ ಜಗನ್ನಾಥ್. ನೋಡು, ನನ್ನ ಬೆನ್ನ ಹಿಂದೆ ಅಳೋಕೆ ಯಾರೂ ಇಲ್ಲ. ಆದ್ರೆ ನಿನ್ನ ಹಿಂದೆ ಕಣ್ಣೀರಿನ ಕಾಲುವೆ ಹರಿಸೋಕೆ ಒಂದು ದೊಡ್ಡ ಕುಟುಂಬನೇ ಇದೆ. ಈ ಅಂದವಾದ ಕುಟುಂಬನ ಆನಂದವಾಗಿ ನೋಡ್ಕೋಬೇಕಾದ್ದು ನಿನ್ನಂಥ ರಿಟೈರ್ ಆದವ್ರ ಕೆಲಸ. ಸಾಕ್ಷಿ ಹೇಳೋದಕ್ಕೆ ಇನ್ನು 25 ದಿನ ಬಾಕಿ ಇದೆ. ಯೋಚನೆ ಮಾಡೋದಕ್ಕೆ ಬೇಕಾದಷ್ಟು ಅವಕಾಶ ಇದೆ. ಒಳ್ಳೆ ದೇವರಾಗ್ತೀಯೋ ಇಲ್ಲ ಚಂಡಿ ದೇವರಾಗ್ತೀಯೋ ನಿನಗೆ ಬಿಟ್ಟಿದ್ದು. ಸಂಜು, ಅಪ್ಪ ಶ್ರೀಕೃಷ್ಣ ಪರಮಾತ್ಮ, ನಿನ್ನ ಜನ್ಮಾಷ್ಟಮಿ ದಿನ ನೀನು ಬಾರೋ ಅಂದ್ರೆ ಕಂಸಾಸುರನ ಕಳಿಸಿದ್ಯಲ್ಲೋ ಪರಮಾತ್ಮ. ಮಾವನವ್ರೆ, ನಾವು ಮೊದ್ಲು ನಿಮ್ಮ ಮಗನ ಹತ್ರನೇ ಹೊರಟೋಗೋದು ಒಳ್ಳೇದು ಅನ್ಸುತ್ತೆ. ಮುಚ್ಚು ಬಾಯ್. ಪೊಲೀಸ್ ಆಫೀಸರ್ ಹೆಂಡತಿಯಾಗಿ ಹಿಂಗ ಹೆದರ್ಕೊಳ್ಳೋದು. ಎಂಥ 100 ಜನ ರಣಧೀರರು ಬಂದ್ರು ಆ ಭಾಷಾನ ನೇಣಿಗಮದಿಂದ ತಪ್ಪಿಸೋದಕ್ಕಾಗಲ್ಲ. ನೆನ್ಪಿಟ್ಕೋ. ಅಯ್ಯೋ ಭಗವಂತ, ಎಂಥ ಕಷ್ಟ ಕೊಡ್ತಾ ಇದೀಯಪ್ಪ. ಇಂಥ ಹೊತ್ನಲ್ಲಿ ನಮ್ಮ ಆನಂದನಾದ್ರೂ ಮನೇಲಿ ಇದ್ದಿದ್ರೆ ಎಷ್ಟೋ ಧೈರ್ಯ ಬರ್ತಾ ಇತ್ತು. ನಿಮ್ಮ ಆನಂದಪ್ಪನವರು ಪೊಲೀಸ್ ಆಫೀಸರ್ ಆಗಿರೋದು ಮನೆನ್ ಕಾಯೋಕಾತ್ಗೆ, ದೇಶನ್ ಕಾಯೋಕೆ. ನಮ್ ಸೋದರಳಿ ಅಂದ್ರು ಹೇಳ್ಕೊಳಕ್ಕೆ ಇನ್ಸ್ಪೆಕ್ಟ್ರು. ಆ ಯಪ್ಪ ಕಾಕಿ ಬಟ್ಟೆ ಹಾಕಿರೋದು ಒಂದೇ, ನನ್ನ ಮಗ ಹೀಗಿರೋದು ಒಂದೇ. ಹಲೋ, ಪೊಲೀಸ್ ಆಫೀಸರ್ ರೇಡ್ ಮಾಡಿದ್ದೀನಿ. ಗನ್ ಸೌಂಡ್ ಕೇಳಿಸ್ಕೊಂಡು ಸೋಫಾ ಕಚ್ಕೋತೀಯಾ? ಎರಡೂ ಇಲ್ವಾ? ಥ್ಯಾಂಕ್ ಯು ಸರ್. ನೋ ಮೆನ್ಷನ್. ಹೇ, ಹಿಡ್ಕೊಳ್ರ ಅವನನ್ನ. ಕಮ್ ಆನ್ ಎವ್ರಿಬಾಡಿ, ಲೈನ್ ಅಪ್. ನಿನ್ನ ಹೆಸರೇನು? ಮೀನಾ. ಮೋನಾ. ನೀನು? ಟೀನಾ. ಮೀನಾ, ಮೋನಾ, ಟೀನಾ. ನೀನೇನು ಲೂನಾನಾ? ಅಲ್ಲ, ಮೈನಾ. ಮೊಯ್ನಾ. ಎಲ್ಲ ನಿಮ್ಮ ಒರಿಜಿನಲ್ ಹೆಸರುಗಳನ್ನು ಹೇಳಬೇಕು. ಗಂಗಾ. ಗಂಗಾ. ತುಂಗಾ. ತುಂಗಾ. ಕಾವೇರಿ. ಕಾವೇರಿ. ಕಪಿಲ. ಕಪಿಲ. ಎಲ್ಲಾ ದೊಡ್ಡ ದೊಡ್ಡ ನದಿಗಳ ಹೆಸರುಗಳೇ. ಒಳಗಡೆ ಒರಿಜಿನಲ್, ಮೇಲ್ಗಡೆ ಮಾತ್ರ ಡೂಪ್ಲಿಕೇಟ್. ಗಂಗಾ, ತುಂಗಾ, ಕಾವೇರಿ, ಕಪಿಲ ಇಂಥ ಪವಿತ್ರ ಹೆಸರುಗಳ ಮರ್ಯಾದೆ ತೆಗಿತೀರಿ ನೀವು. ಸರ್, ನನ್ನ ತಮ್ಮಂಗ್ ತುಂಬಾ ಸೀರಿಯಸ್ ಆಗಿದೆ. ಔಷಧಿಗೋಸ್ಕರ ದುಡ್ಡು ಬೇಕು. ಅದಕ್ಕೆ ಈ ಕೆಲಸ ಎಲ್ಲ. ನಮ್ಮನೇಲಿ ಊಟ ಕೂಡ ಅನುಕೂಲ ಇಲ್ಲ ಸರ್. ನಮ್ ತಾಯಿ ಸತ್ತು 1 ವಾರ ಕೂಡ ಆಗಿಲ್ಲ. ನಿಮ್ ತಾಯಿ ಹೇಗ್ ಸತ್ರು? ಹೊಟ್ಟೆ ನೋವಿನಿಂದ. ಸರ್, ನೀನ್ ಮನೆಗೆ ಹೋಗು. ಬರ್ತೀನಿ ಸರ್. ಹಲೋ ಹಲೋ ಹಲೋ, ಇನ್ಸ್ಪೆಕ್ಟರ್ ಆನಂದ್ ಸ್ಪೀಕಿಂಗ್. ನಾನು ಶಾಂತಿ ಮಾತಾಡ್ತಾ ಇರೋದು. ಓ, ಶಾಂತಿನಾ? ನಿನ್ಗೆ ಗೊತ್ತಾಯ್ತು ನಾನು ಇಲ್ಲಿರೋದು? ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ನಿಮ್ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಅಂದೆ. ನೀವ್ ಇಲ್ಲಿದ್ದೀರಾ ಅಂತ ಗೊತ್ತಾಯ್ತು. ಸರಿ, ಏನು ವಿಷಯ? ವಿಷಯ ಆಮೇಲೆ ಹೇಳ್ತೀನಿ. ಏನ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಅಲ್ಲಿ ಕೆಲ್ಸ ಜೋರಾ? ತುಂಬಾ ಜೋರಾಗಿದೆ. ಸರ್, ಮುಚ್ಕೊಂಡು ನಿಂತ್ಕೋ. ಸೆರಗ್ ಮುಚ್ಕೊಂಡ್ ನಿಂತ್ಕೋ. ನಿನಗಲ್ಲ ಕಣೆ, ಇಲ್ಲಿ ಇಲ್ಲಿ. ಅಲ್ಲಿ ಯಾರಿದ್ದಾರೆ ನಿಮ್ ಪಕ್ಕ ಸೆರಗ್ ಮುಚ್ಕೊಳ್ಳೋದಿಕ್ಕೆ? ಯಾರಿಲ್ಲ ಕಣೆ, ನಾನು ಡ್ಯೂಟಿ ಮೇಲೆ ಇದ್ದೀನಿ. ರಾತ್ರಿ ಕನಸುಗಳು ಬೀಳ್ತಾ ಇದೀಯಾ? ಸೆರಗ್ ಮುಚ್ಕೊಂಡು ನಿಂತ್ಕೋ. ಕನಸಿನಲ್ಲಿ ನಾನು ಬರ್ತಾ ಇರ್ತೀನಾ? ಬರ್ತಾ ಇರ್ತೀರಾ?
ಮನೆಗೆ ಯಾವಾಗ ಬರ್ತೀರಾ? ಹಾ, ನೀವು ಬರೋವಾಗ ರಾಧನು ಜೊತೆಲೆ ಕರ್ಕೊಂಡ್ ಬರ್ಬೇಕು ಅಂತ ಅತ್ತೆ ಹೇಳಿದ್ದಾರೆ. ಸರಿ ಸರಿ, ಕರ್ಕೊಂಡ್ ಬರ್ತೀನಿ. ನೀನು ಸೆರಗ ಮುಚ್ಕೋತೀಯೋ ಇಲ್ಲೋ? ರೀ, ನೀವ್ ಯಾವ ಡ್ಯೂಟಿ ಮಾಡ್ತಿದ್ದೀರಾ ಅಲ್ಲಿ? ಸರಕ್ ಡ್ಯೂಟಿ, ಪೊಲೀಸ್ ಡ್ಯೂಟಿನೇ ಕಣೆ ನಾನು ಇಲ್ಲಿ ಮಾಡ್ತಿರೋದು. ನಿನ್ ಫೋನ್ ಇಡು, ನಾನು ಆಮೇಲೆ ಫೋನ್ ಮಾಡ್ತೀನಿ. ಸೆರಗು ಮುಚ್ಕೊಮ್ಮ ತಾಯಿ. ನೋಡಿದ್ಯಾ, ಮೈ ಮೇಲ್ ಬಟ್ಟೆ ನಿಲ್ದಿರೋಷ್ಟು ಮಿತಿ ಮೀರಿ ಹೋಗಿದ್ಯಾ ನೀನು. ರಾಧಾ ಅಂತ ಅವಳ ಹೆಸರು. ಆರ್ಟ್ಸ್ ಕಾಲೇಜಲ್ಲಿ ಫೈನಲ್ ಇಯರ್ ಓದ್ತಾ ಇದ್ದಾಳೆ. ಹಾಸ್ಟೆಲ್ ಉಳ್ಕೊಂಡಿದ್ದಾಳೆ. ಈಗೆಲ್ಲಿದ್ದಾಳೆ? ಅವಳ ಫ್ರೆಂಡ್ಸ್ ಜೊತೆ ಡಾನ್ಸ್ ಫೆಸ್ಟಿವಲ್ ಕಾಂಪಿಟೇಷನ್ ಹೋಯ್ದಾಳು ಗುರು. ನಾಳೆ ರಾತ್ರಿ ನೀವು ಅಲ್ಲಿಗೆ ದರೋಡೆಕೋರರು ವೇಷದಲ್ಲಿ ಬಂದು ಅಟ್ಯಾಕ್ ಮಾಡ್ತೀರಾ. ನಾನು ಪೊಲೀಸ್ ಆಫೀಸರ್ ಆಗಿ ಬರ್ತೀನಿ. ಆಮೇಲೆ ಆ IGPಗೆ ಜೀವ ಹೋಗುತ್ತೆ, ಈ ಫೋಟೋಗೆ ಜೀವ ಬರುತ್ತೆ. ಏಯ್, ನನ್ನ ಮಗಳನ್ನ ಕಿಡ್ನಾಪ್ ಮಾಡೋಷ್ಟು ಧೈರ್ಯ ಬಂತ? ನಾನ್ ನಿನ್ ಸುಮ್ಮನೆ ಬಿಡೋದಿಲ್ಲ. ಆನಂದಪ್ಪ, ನೋಡಿದ್ರಲ್ಲೇನಿದೆ? ನನ್ನ ಮಗಳ ಪ್ರಾಣದ ಜೊತೆಯಲ್ಲಿ ಸರಸಾಡ್ತಾ ಇದ್ದಾನೆ ಆ ರಣಧೀರ. ಅವನು ಬದುಕಿರೋದಕ್ಕೆ ನಾನು ಬಿಡೋದಿಲ್ಲ. ನೀವು ಆ ರಣಧೀರನ್ ಪ್ರಾಣ ತೆಗೆಯೋದಕ್ಕೆ ಮುಂಚೆ ಅಲ್ಲಿ ನಿಮ್ ಮಗಳ ಪ್ರಾಣ ಹಾರೋಗಿರುತ್ತೆ, ಗೊತ್ತಿದ್ಯಾ? ಲೈ, ನನ್ನ ಮಗಳ ಸತ್ರು ಚಿಂತೆ ಇಲ್ಲ, ಆ ದ್ರೋಹಿ ಮಾತ್ರ ಬದುಕಿರಬಾರ್ದು. ಅವನಿಗೆ ಶಿಕ್ಷೆ ಕೊಡೋದಕ್ಕೆ ಪೊಲೀಸ್ ಇದೆ, ಕೋರ್ಟ್ ಇದೆ. ಕಾನೂನನ್ನ ನಿಮ್ ಕೈಗೆ ತಗೊಳ್ಳೋದಕ್ಕೆ ನೀವ್ ಯಾರು? ಏನಂದೆ? ಈ ಕುಟುಂಬದ ಮೇಲೆ ನನಗೂ ಸ್ವಲ್ಪ ಅಧಿಕಾರ ಇದೆ. ಇಂಥ ಸಮಯದಲ್ಲಿ ಬೇಕಾಗಿರೋದು ಆವೇಶ ಅಲ್ಲ, ಆಲೋಚನೆ. ತಡಿ ಶಾಂತಿ. ರಣಧೀರ, ರೆಕ್ಕೆ ಬಿಚ್ಚಿ ಹಾರಾಡ್ತಾ ಇದ್ದೀಯಾ? ನನ್ನ ಗುಂಡಿಗೆ ಸಿಕ್ಕಿ ನೀನು ವಿಲವಿಲ ಅಂತ ಒದ್ದಾಡಿ ಸಾಯ್ದೇ ಇರ್ತೀಯೇನೋ? ಭಾಷಾ ಯಾವತ್ತು ಬಾದ್ಶಾ. IGP ಜಗನ್ನಾಥ್, ಈಗ ಅರ್ಥವಾಯ್ತಾ ಈ ಭಾಷಾ ಹಾಕೋ ಭಾಷಾ ಎಂಥದ್ದು ಅಂತ. ಶಹಬಾಷ್ ರಣಧೀರ, ಶಹಬಾಷ್. ಗೂಂಡ, ಡಾಕು, ಕೇಡಿಗಳ ನನಗ್ ಮೋಸ ಮಾಡಿ ಎತ್ಕೊಂಡ್ ಬಂದ್ ಕಾರ್ನ ನಿಂತಿದ್ದು ಅಲ್ಲದೆ ನಾವು ಪೊಲೀಸ್ನವರು ಮಿಲಿಟರಿ ಅವರಂತ ಸುಳ್ಳು ಹೇಳ್ತಿದ್ದೀರಾ? ನಾನು ಯಾರು ಅಂತ ಗೊತ್ತು ತಾನೆ? ನಮ್ ತಂದೆಗೆ ಈ ವಿಷಯ ಗೊತ್ತಾದ್ರೆ ನಿಮ್ಮನ್ನ ನಿಂತ ಜಾಗದಲ್ಲಿ ಸಿಂಗ್ ಹಾಕ್ತಾರೆ. ಹೋಗ್ರೋ, ಹೋಗ್ ಹೇಳ್ರೋ ನಿಮ್ ಲೀಡರ್ಗೆ. ಸರ್, ಈಕೆ ನಮ್ಮನ್ನ ತಪ್ಪು ತಿಳ್ಕೊಂಡಿದ್ದಾಳೆ. ನಾವು ಡಾಕುಗಳೆಲ್ಲ ಪೊಲೀಸ್ನವರು ಅಂತ ಎಷ್ಟು ಹೇಳಿದ್ರು ನಂಬ್ತಾನೆ ಇಲ್ಲ. ಪೊಲೀಸ್ನವ್ರು ಇಂಥ ಯೂನಿಫಾರ್ಮ್ ನ ಯಾವ ದೇಶದಲ್ಲಿ ಹಾಕೋತಾರೋ ಕೇಡಿಗಳ. ನಿನ್ ಹುಡುಗಾಟ ಎಲ್ಲ ನಿಮ್ ಮನೇಲಿ ಇಲ್ಲಲ್ಲ. ನೋಡು, ಈ ಕೇಡಿಗಳಿಗೆಲ್ಲ ನೀನೇ ಹೆಟ್ಟು ಅಂತ ಕಾಣುತ್ತೆ. ಹೌದಾ? ನಿನಗೆ ನನ್ನ ಹತ್ರ ಇರೋ ಎಲ್ಲ ಒಡವೆಗಳನ್ನೂ ಕೊಟ್ಬಿಡ್ತೀನಿ. ಇನ್ನು ಬೇಕಾದ್ರೆ ನಮ್ಮ ಮನೇಲಿರೋ ಚಿನ್ನ ಬೆಳ್ಳಿ ಎಲ್ಲ ನಿನಗೆ ಕೊಡಿಸ್ತೀನಿ. ದೇವ್ರಾಣಗೂ ಪೊಲೀಸ್ನವ್ರಿಗೆ ನೀನ್ ಹಿಡ್ಕೊಡಲ್ಲ. ನನ್ನ ನಮ್ ತಂದೆ ಹತ್ರ ಕರ್ಕೊಂಡು ಹೋಗ್ಬಿಟ್ಬಿಡು ಪ್ಲೀಸ್. ನಿಮ್ ತಂದೆ ಹತ್ರ ನಿನ್ನ ಈಗ ಕರ್ಕೊಂಡು ಹೋಗಕ್ಕಾಗೋಲ್ಲ. ಯಾಕೆಂದ್ರೆ ಒಬ್ಬ ದೊಡ್ಡ ಕೊಲೆಗಾರ ನಿನ್ನನ್ನು ಕಿಡ್ನಾಪ್ ಮಾಡ್ತೀನಿ ಅಂತ ನಿಮ್ ತಂದೆಗೆ ಬೆದರಿಕೆ ಹಾಕಿದ್ದಾನೆ. ಅದನ್ನ ತಪ್ಪಿಸೋದಕ್ಕೋಸ್ಕರನೇ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ನಾನು ಪೊಲೀಸ್ ಫ್ಯಾಮಿಲಿನಲ್ಲೇ ಹುಟ್ಟೋಳು, ನನ್ನ ಹತ್ರನೇ ಕಥೆ ಕಟ್ತಾ ಇದ್ದೀರಾ? ನಾಳೆ ಬೆಳಿಗ್ಗೆವರೆಗೂ ವೇಟ್ ಮಾಡು, ಕತೆ ಜೊತೆ ನಿಜಾನೂ ಗೊತ್ತಾಗುತ್ತೆ. ಒನ್ ಮಿನಿಟ್ ಮಿಸ್ಟರ್ ಜಗನ್ನಾಥ್. ನನಗೆ ಗೊತ್ತು ನಿನ್ನ ಹತ್ರ ಒಳ್ಳೆ ಬಂದೂಕಿದೆ, ನಿನ್ನ ಕಣ್ಣಲ್ಲಿ ಒಳ್ಳೆ ಗುರಿ ಇದೆ, ಹಾಗೆ ನನ್ನ ಮೇಲೆ ಭಯಂಕರವಾದ ಉರಿನೂ ಇದೆ. ಆದರೆ ನಿನ್ನ ಮುದ್ದಿನ ಮಗಳು ರಾಧಾ ಅನ್ನೋ ಹಕ್ಕಿ ಈಗ ನನ್ನ ಗೂಡಲ್ಲಿದೆ. ಅವಳ ಪ್ರಾಣ ನನ್ನ ಕೈಲಿದೆ. ಅವಳು ಉಳಿಬೇಕಾದ್ರೆ ನಿನ್ನ ಬಂದೂಕಿನ ಗುರಿ ಬೇರೆ ಕಡೆ ತಿರುಗಿಸು. ಇದೇನ್ ಮಾಡ್ತಾ ಇದ್ದೀರಂದ್ರೆ ನೀವು? ಬಿಡು ಕೌಸಲ್ಯ. ನನ್ ಮಗಳ ಹೆಣವಾಗ ಮನೆಗ್ ಬರೋಕ್ಕಿಂತ ಮುಂಚೆ ಮೊದ್ಲು ನನ್ನನ್ ಸಾಯಿಸ್ರಿ. ಇಷ್ಟು ವರ್ಷ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ ಮಗಳೇ ನಿಮಗ್ ಬೇಡ ಆದ್ಮೇಲೆ ನಾನ್ ಯಾಕ್ಬೇಕು? ಸಾಯಿಸಿ, ಮೊದ್ಲು ನನ್ನನ್ ಸಾಯಿಸಿ. ವಾರೆ ವಾ, ಕಣ್ಣೀರ್ಗೂ ಬಂದೂಗ್ಗೂ ಕರಗದೆ ಇರೋ ಮನುಷ್ಯರೇ ಇಲ್ಲ ಅಂತ ದೊಡ್ಡೋರ್ ಹೇಳಿರೋದು ಸುಳ್ಳಲ್ಲ. ಹೆಣ್ಣಿನ ಕಣ್ಣೀರಿಗೆ
ತುಂಬಾ ಪವರ್ ಇದೆ. ಮಿಸ್ಟರ್ ಜಗನ್ನಾಥ್, ನನ್ನ ಮೊದಲನೇ ಸಲ ಮೀಟ್ ಮಾಡಿದಾಗ ನಿನ್ನ ಬಂದೂಕು ಬಿಡಿಬಿಡಿಯಾಗಿತ್ತು. ಇವತ್ತು ಒಟ್ಟಾಗಿದ್ರು ಬಿದ್ದಿರೋದು ನೋಡು ಸತ್ತ ಹೆಣದ ಥರ. ಸತ್ತ ಹೆಣ. ಬಿದ್ಬಿಟ್ಟಿದೆ ನಮ್ ಹೊಟ್ಟೆ ಉರಿಲ್ಲ ಅಂದ್ರೆ ಚಾಪಾಗ್ ತಟ್ಲಿ. ಅಯ್ಯೋ ನೀನ್ ಇಲ್ಲಿಗೆ ದಯಮಾಡಿ ಯಾಕಪ್ಪ ಹೇಳಪ್ಪ. ಹೇಳ್ತೀನಿ ತಡಿ. ಮಿಸ್ಟರ್ ಜಗನ್ನಾಥ್, ನಿಮ್ಮಿಂದ ನಿಮ್ಮ ಮಗಳಿಗೆ ಒಂದು ಮೆಸೇಜ್ ಬೇಕಾಗಿದೆ. ಈ ಕಾಗದದಲ್ಲಿ ನಾನು ಬರೆದಿರೋದನ್ನ ನಿಮ್ಮ ವಾಯ್ಸಲ್ಲಿ ರೆಕಾರ್ಡ್ ಮಾಡ್ಕೊಡ್ಬೇಕು. ನನ್ನ ವಾಯ್ಸ್ ಆದ್ರೆ ಆಗತ್ತಾ? ಆನಂದ್, ಪ್ರೀತಿಯ ರಾಧಾ, ನಿನ್ನನ್ನ ಮನೆಗೆ ಕರೆಸ್ಕೋತೀವಿ. ನಿನ್ನ ಕಾವಲು ಕಾಯ್ತಿರೋ ಇನ್ಸ್ಪೆಕ್ಟರ್ ರಣಧೀರ್ ನಿನಗೆ ಮುಂದಿನ ಸೂಚನೆ ಕೊಡೋವರೆಗೂ ನೀನಲ್ಲಿ ಧೈರ್ಯವಾಗಿರಬಹುದು. ಮನೆಯಲ್ಲಿ ಎಲ್ಲರೂ ನಿನಗೆ ಆಶೀರ್ವಾದ ತಿಳಿಸಿದ್ದಾರೆ. ನಿನ್ನ ಅಣ್ಣ ಆನಂದ್. ಓಕೆ, ಇನ್ನೇನ್ ಮಾಡೋದು, ವನವಾಸ ಮಾಡ್ತೀನಿ. ಈ ದೇಶದಲ್ಲಿ ಸೀತೆ ದ್ರೌಪದಿಗೆ ಒಂಥರ ಕಷ್ಟ, ಈ ರಾಧೆಗೆ ಒಂಥರ ಕಷ್ಟ. ಹಲೋ, ಐ ಆಮ್ ಸಾರಿ ಇನ್ಸ್ಪೆಕ್ಟರ್ ರಣಧೀರ್. ತುಂಬಾ ಸ್ಟ್ರಿಕ್ಟ್ ಆಫೀಸರಾ? ವೆರಿ ವೆರಿ ಸ್ಟ್ರಿಕ್ಟ್ ಆಫೀಸರ್. ವೆರಿ ಗುಡ್. ನಾನ್ ಯಾರು? ಹುಡ್ಗಿ. ನಾನ್ ಹುಡುಗಿ ಅಲ್ಲ. ಅಯ್ಯಯ್ಯೋ, ಹಾಗಾದ್ರೆ ನೀನು ಹುಡುಗಿ ಅಲ್ವಾ? ನೀನು ನಾನು IGP ಅವ್ರ ಮಗಳು. ಇನ್ಮೇಲೆ ನೀವೆಲ್ಲ ನನ್ನ ಆರ್ಡರ್ ಪ್ರಕಾರನೇ ನಡ್ಕೋಬೇಕು. ನಂಬರ್ 1, ನಾನಿರೋ ಕಡೆ ನೀವ್ಯಾರು ಕಾಲಿಡಬಾರ್ದು. ನೋ ಅಡ್ಮಿಷನ್ ವಿತೌಟ್ ಮೈ ಪರ್ಮಿಷನ್. ನಂಬರ್ 2, ನನ್ನ ಎದುರಿಗೆ ಬೀಡಿ ಚುಟ್ಟ ಸೇದೋದ್ನೆಲ್ಲ ಬಂದ್ ಮಾಡ್ಬೇಕು. ನಂಬರ್ 3, ಈ ಗಡ್ಡ ಮೀಸನೆಲ್ಲ ಬೋಳಿಸ್ಕೊಂಡು ಅಮೂಲ್ ಬೇಬಿಗಳ ತರ ಮುದ್ದಾಗಿರ್ಬೇಕು. ನಂಬರ್ 4, ನನಗ್ ದಿನ ಬೆಳಿಗ್ಗೆ 1 ಚಮ್ ತುಂಬಾ ಹಸುವಿನ ಹಾಲು ಬೇಕು. ಇಲ್ಲಿ ಹಸುವಿನ ಹಾಲು ಸಿಗಲ್ಲ, ಆನೆ ಹಾಲು ಸಿಗುತ್ತೆ. Shut up. ತಾಯಿ ಎಲಿಜಬೆತ್ ರಾಣಿ, ಇದು ನಿಮ್ಮ ಅಪ್ಪನ ಪ್ಯಾಲೇಸ್ ಅಲ್ಲ, ಚಾರ್ಮುಡಿ ಘಾಟು. ಇಲ್ಲಿ ತಿನ್ನೋಕ್ ಸಿಕ್ಕೋದು ಒಂದೇ, ನಮ್ ಕಾಲಲ್ಲಿರೋ ಬೂಟು. ಏನ್ ನಿನ್ ಹೆಸರು? ಸಂಜು, ರಿಚಿ, ಗಂಗು, ಮಾದು ಪದ್ದು. ಸಂಜು, ರಿಚಿ, ಗಂಗು, ಮಾದು, ಪದ್ದು. ಸಾರಿ ಗಾ ಮಾ ಪ. ವೆರಿ ಗುಡ್. ಸಂಗೀತದ ಸ್ವರಗಳಲ್ಲಿ ಅರ್ಧ ನಿಮ್ ಹತ್ರನೇ ಇದೆ. ಸಂಜು, ಇನ್ನರ್ಧ ಆ ಸ್ವರದಲ್ಲಿದೆ. ಏಯ್ ನಡಿರೋ, ಸಾರ್ ಕೂಗ್ತಿದ್ದಾರೆ. Hands up. ಯಾರಯ್ಯ ನೀನು? ಹೀರೋ ಉಟ್ಕೊಳ್ಳೋ ಹೊತ್ತಲ್ಲಿ ಕಳ್ತನಕ್ ಬಂದಿದ್ದಿಲ್ಲ. ಯಾರಯ್ಯ ನೀನು? ರಣಧೀರ. ಅಯ್ಯಯ್ಯೋ, ಅಯ್ಯೋ, ರಣಧೀರನ. ಅಯ್ಯೋ, ಓದ್ಯಾ ಪಿಜಾಚಿ ಅಂದ್ರೆ ಬಂದೇಗ ವಾಕ್ಸಲಿ ಅಂತ ತಿರ್ಗಾ ಯಾಕಪ್ಪ ಬಂದೆ? ಅಯ್ಯೋ ಅಯ್ಯೋ, ನಿನ್ನ ಪ್ರಾಣ ತಗೊಂಡು ಹೋಗೋಕೆ. ಅಯ್ಯೋ, ಮನೆ ತುಂಬಾ ಅಷ್ಟೊಂದ್ ಜನ ಇದ್ದಾರೆ, ಅವ್ರನ್ನೆಲ್ಲಾ ಬಿಟ್ಟು ನನ್ನ ಪ್ರಾಣನೇ ಯಾಕೆ ತಗೊಂಡು ಹೋಗಕ್ ಬಂದ್ಯಪ್ಪ? ಅಯ್ಯೋ, ದರಿದ್ರದೋಳು, ಈ ಭೂಮಿ ಮೇಲೆ ನಂದೆಲ್ಲ ಅರ್ಧ ಸುಖಾನೆ, ಈಗ ಅರ್ಧದಲ್ಲನೆ ಪ್ರಾಣನು ತಗೊಂಡೋಗ್ತೀಯಾ? ಅದ್ರ ಬದಲು ನನ್ನ ಎತ್ಕೊಂಡೋಗಿ ಯಾವ್ದಾದ್ರು ಕಾಡ್ನಲ್ಲಿಟ್ರು ನಾನೇನ್ ಸತ್ಯವಾಗ್ಲೂ ಬೇಡನಲ್ಲ. ಈಗ ಪ್ರಾಣ ತಗೊಂಡೋಗಿ ಏನ್ ಮಾಡ್ತೀಯಪ್ಪ? ಪ್ರಾಣದ ಮೇಲೆ ಅದೇನ್ ಆಸೆನಮ್ಮ ನಿನ್ಗೆ? ಅಯ್ಯೋ ಕಳ್ಳ ಮುಂಡೆ ಮಗನೇ, ನಿನ್ನ ಏನ್ ಮಾಡ್ತೀನಿ ನೋಡು. ಏನೋ ನಿನ್ನ ಅವತಾರ? ಇದು ಬಾಜಾರ್ ಬಂದಿರೋ ಲೇಟೆಸ್ಟ್ ಡಿಸೈನ್, ನಮ್ ಗುರು ಮಾಡೆಲ್, ರಣಧೀರ ಸ್ಟೈಲ್. ಐ ಆಮ್ ಜೂನಿಯರ್ ರಣಧೀರ. ಓಕೆ? ಅಯ್ಯ ನಿನ್ ಮೊಂಡ ಮಚ್ತು. ನನಗದೆಲ್ಲ ಗೊತ್ತಿಲ್ಲ. 3-4 ದಿನದಿಂದ ನನ್ನ ಮಗಳಿರೋ ಜಾಗ ಹುಡ್ಕೋದಕ್ಕಾಗ್ಲಿಲ್ಲ ಅಂದ್ರೆ ನಿಮ್ ಕೈಯಲ್ಲಿ ಆಗಲ್ಲ ಅಂದ್ರೆ ಹೇಳ್ಬಿಡ್ರಿ. ಐ ವಿಲ್ ಸರ್ಚ್ ಮೈ ಸೆಲ್ಫ್. ಇನ್ ದೇವ್ರೇ ಗತಿ. ನೀವ್ ನಿಮ್ ಹಠ ಬಿಡೋದಿಲ್ಲ, ಆ ಪಾಪಿ ನನ್ ಮಗಳನ್ ಬಿಡೋದಿಲ್ಲ.
ಇದ್ರ ಮಧ್ಯೆ ನನ್ ಗೋಳ್ ಕೇಳೋರಿಲ್ಲ. ಮಗಳೇ, ನಾನೇನ್ ಮಾಡ್ಲಿ, ನೀನೇ ಹೇಳು. ಇಲ್ಲಿಗೆ ಯಾಕೆ ಬಂದೆ? ಏನ್ ಬೇಕು? ಏನು ಇಲ್ಲ. ಮತ್ತೆ ಯಾಕೆ ಕಳ್ತಾ ಇದೀಯ? ಏನೇನು ಕೆಟ್ಟ ಕನ್ಸುಗಳೆಲ್ಲ ಬೀಳ್ತಿವೆ. ನಾನ್ ನಮ್ ತಂದೆ ತಾಯಿನ ನೋಡ್ಬೇಕು. ನನ್ನ ಮನೆಗ್ ಕರ್ಕೊಂಡು ಹೋಗು ಪ್ಲೀಸ್. ಕನಸಿಗೆ ಯಾಕೆ ತಲೆ ಕೆಡಿಸ್ಕೊತೀಯ? ಅವಾಗ ಕೈಯೂ ಇರೋದಿಲ್ಲ, ಕಾಲು ಇರೋದಿಲ್ಲ. ಆದ್ರೆ ಅದಕ್ಕೊಂದ್ ಒಳ್ಳೆ ಮನಸ್ಸಾದ್ರೂ ಇದೆ. ಕನಸ್ನಲ್ಲಾದ್ರೂ ನನಗ್ ನನ್ ತಂದೆ ತಾಯಿಗಳನ್ನ ತೋರಿಸ್ತಿದೆ. ನೋಡು, ಸುಮ್ನೆ ಮನಸ್ಸು ಕೆಡಿಸ್ಕೋಬೇಡ. ನಿನ್ ವಿಷಯನ ನಾನ್ ನಿಮ್ ತಂದೆಗೆ ದಿನ ತಿಳಿಸ್ತಾ ಇದ್ದೀನಿ. ಏನಂತ ತಿಳಿಸ್ತಾ ಇದ್ದೀರಾ? ಇಲ್ಲಿ ನಿಮ್ ಮಗಳು ಹಾಯಾಗಿ ಹಾಡ್ಕೊಂಡು ಕುಣ್ಕೊಂಡು ಸಂತೋಷವಾಗಿದ್ದಾಳೆ ಅಂತನಾ? ನಿಮ್ಮನ್ನ ಹೀಗೆ ನಿಮ್ ತಂದೆ ತಾಯಿಂದ ದೂರ ಮಾಡಿದಿದ್ರೆ ಆಗ ಗೊತ್ತಾಗ್ತಿದ್ದ ನಿಮ್ಗ ನೋವು ಸಂಕಟ ಎಂತದ್ದು ಅಂತ. ಎಲ್ಲರೂ ಸೇರ್ಕೊಂಡು ನನ್ನ ಜೈಲಲ್ಲಿ ಕೂಡಾಕಿ ಹೀಗ್ ನಡೆಸ್ತಾ ಇದ್ದೀರಲ್ಲ, ನಿಮಗ್ ಮನಸ್ಸಿದ್ಯಾ? ಕರುಣೆ ಇದ್ಯಾ? ಕ್ರೌರ್ಯಗಳು. ಅಳ್ಬೇಡ ಬೇಬಿ, ನಿನ್ ಜೊತೆ ನಾವಿಲ್ವಾ? ನಿಮ್ ತಂದೆದು ಆ ಡಾಕುದು ಪ್ರಾಬ್ಲಮ್ ಸಾಲ್ವ್ ಆದ ಕೂಡ್ಲೆ ನಾವೇ ನಿಮ್ ಮನೆ ಸೇರಿಸ್ತೀವಿ. ನಿಮ್ಮನ್ನು ಹೀಗ್ ನಿಮ್ ತಂದೆ ತಾಯಿಗಳಿಂದ ದೂರ ಮಾಡಿದಿದ್ರೆ ಆಗ ಗೊತ್ತಾಗ್ತಿತ್ತು ನಿಮ್ಗ ನೋವು ಸಂಕಟ ಎಂತದ್ದು ಅಂತ. ಅಮ್ಮ, ಏನಾಯ್ತಮ್ಮ? ಅಪ್ಪಾಜಿ, ಶಾರದಾ, ಏನಾಯ್ತು ಶಾರದಾ? ಏನಂದ್ರೆ ನಾನ್ ಸತ್ಮೇಲೆ ನೀವ್ ನಮ್ಮ ಮುರಳಿ ಚೆನ್ನಾಗಿ ಎಂಥ ಅನ್ಯಾಯ ಮಾತಾಡ್ತಿದ್ದೆ ಶಾರದಾ. ನಾನು ಇವತ್ತು ನಿನಗೆ ಡಾಕ್ಟರ್ ಬರ್ಕೊಟ್ರೆ ಎಲ್ಲ ಔಷಧಿನೂ ತರ್ತೀನಿ. ಇದನ್ನೆಲ್ಲ ಮಾರಿದ್ರೆ ಕಂಟು ದುಡ್ಡು ಸಿಗುತ್ತೆ ಶಾರದಾ. ನನ್ನ ಯೋಚನೆ ಬಿಡಿ ಅಂದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿ. ನೀವು ಕೊಳಲ್ ನುಡಿಸ್ಲೇಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ದಯವಿಟ್ಟು ಅವ್ರ ಮಾತನ್ನ ಕೇಳಿದ್ರೆ ಚೆನ್ನಾಗಿ ನೋಡ್ಕೊಳ್ಳಿ. ಅವನು ಚೆನ್ನಾಗಿ ಓದ್ಬೇಕು, ದೊಡ್ಡ ಮನುಷ್ಯ ಆಗ್ಬೇಕು, ಅದೇ ನನ್ನ ಆಸೆ. ಸರಿ ಶಾರದಾ, ನಾನು ಕೊಳಲ್ ನುಡಿಸ್ಬಾರ್ದು ಅಷ್ಟೇ ತಾನೆ, ಆದ್ರೆ ಮಾರಬಹುದಲ್ಲ. ನಡಿ ಮಗು, ಇವತ್ತು ದುಡ್ಡಿಲ್ದೆ ನಾವು ಮನೆಗೆ ಬರೋ ಹಾಗೆ ಇಲ್ಲ. ಮುದುಕ, ನೀನ್ ಹೀಗ್ ಸುಮ್ನೆ ಪುಳ್ಳಂಗೋವಿ ಊದ್ತಾ ಇದ್ರೆ ಹೊಟ್ಟೆ ತುಂಬೋದಿಲ್ಲ. ಹೊಟ್ಟೆ ತುಂಬದೆ ಇದ್ರು ಚಿಂತೆ ಇಲ್ಲ ಭಾಷಾ ಸೇಠ್. ನನ್ನ ಹೆಂಡತಿ ಕಾಯಿಲೆ ವಾಸಿ ಆದ್ರೆ ಸಾಕು. ಅದಕ್ಕೋಸ್ಕರನಾದ್ರೂ ನನಗೆ ದುಡ್ಡು ಬೇಕು. ದುಡ್ಡು ಬೇಕಾ? ದುಡ್ಡು ನೋಡು, ಇಲ್ಲಿದೆ ನಿನ್ ದುಡ್ಡು. ಭಾಷಾ ಸೇಠ್, ಆ ದುಡ್ಡು ಕೊಟ್ರೆ ಒಂದು ಜೀವನೇ ಉಳಿಯುತ್ತೆ. ನನ್ನ ಹತ್ರ ಇರೋ ಈ ಕೊಳಲುಗಳನ್ನೆಲ್ಲ ನಿಮಗೇ ಕೊಟ್ಬಿಡ್ತೀನಿ ಸೇಠ್. ನಿನ್ ಪುಳ್ಳಂಗೋವಿ ತಗೊಂಡು ನಿನ್ ತಲೆ ಮೇಲೆ ಹೊಡ್ಕೋ. ಅಲ್ಲೇ ನಿಂತ್ಕೊಂಡು ಒಂದ್ ಒಳ್ಳೆ ರಾಗ ಬಿಡು. ರಾಗ ಹೆಂಗಿರ್ಬೇಕು ಗೊತ್ತಾ? ಎದ್ದು ಕುಣಿ ಹಂಗಿರ್ಬೇಕು ಅಂತ ರಾಗ ಬಿಡು. ಅವಾಗಲೇ ನಿನಗೆ ದುಡ್ಡು ಸಿಗೋದು. ಹಾಗೆ ಆಗ್ಲಿ ಸೇಠ್, ನುಡಿಸ್ತೀನಿ. ಇಲ್ಲ ಅಪ್ಪಾಜಿ, ನೀವು ನುಡಿಸ್ಬಾರ್ದು ಅಂತ ಅಮ್ಮ ಆಣೆ ಮಾಡಿದ್ದಾರೆ. ಬೇಡ ಅಪ್ಪಾಜಿ, ನುಡಿಸ್ಬೇಡಿ. ಇಲ್ಲ ಮಗು, ನಾನು ಸತ್ತಾದ್ರೂ ನಿಮ್ಮ ಅಮ್ಮ ನುಡಿಸ್ಬೇಕು. ಕೈ ಬಿಡು. ಅಯ್ಯ, ಇಷ್ಟೇನಾ ನಿನ್ ದಮ್ಮು? ಜಾಗ ಖಾಲಿ ಮಾಡು. ಇಲ್ಲ ಸೇಠ್, ನುಡಿಸ್ತೀನಿ. ಇಲ್ಲ ಅಪ್ಪಾಜಿ, ನೀವು ನುಡಿಸ್ಬಾರ್ದು. ಕೊಡಿ, ನಾನ್ ನುಡಿಸ್ತೀನಿ. ಭಾಷಾ ಸೇಠ್, ನಾನ್ ನುಡಿಸ್ತೀನಿ. ನೀನ್ ಕೊಳಲು ಬಾರಿಸ್ತೀಯಾ? ಎಲ್ಲಿ ಬಾರ್ಸ್ ನೋಡೋಣ. ಜಯಣ್ಣ, ನೀ ಹೆಂಡತಿ ತೀರ್ಕೊಂಡ್ಬಿಡಿ ಜಯಣ್ಣ. ಜಯಣ್ಣ ಅಪ್ಪಾಜಿ, ಈ ಪ್ರಪಂಚಕ್ಕೆ ನಿನ್ನ ಪುಳ್ಳಂಗೋವಿ ಭಾಷೆ ಅರ್ಥ ಆಗೋದಿಲ್ಲ ಬಚ್ಚು. ಬರೀ ಲಾಟಿ ಭಾಷೆ ಒಂದೇ ಅರ್ಥ ಆಗೋದು. ದುನಿಯಾ ಜುಕ್ತಾ ಹೈ, ಜುಕಾನೆ ವಾಲಾ ಚಾಹಿಯೆ. ಬಾ, ಈ ಭಾಷಾ ನಿನಗೆ ಜಗತ್ತನ್ನೇ ಬಗ್ಸೋ ಲಾಟಿ ಭಾಷೆ ಹೇಳ್ಕೊಡ್ತಾನೆ.
ಅವರು ಡೆಫಿನೆಟ್ ಆಗಿ ಈ ಬೆಟ್ಟ ಗುಡ್ಡಗಳ ಸರೌಂಡಿಂಗ್ಸ್ ನಲ್ಲಿ ಇದ್ದಾರೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಹೇಳ್ತಿದೆ ಸರ್. ನಾವು ಸ್ವಲ್ಪ ಎಕ್ಸ್ಟ್ರಾ ಫೋರ್ಸ್ ತಗೊಂಡು ಹೋಗಿ ಅವರನ್ನು ಪೂರ್ತಿಯಾಗಿ ಸರೌಂಡ್ ಮಾಡಿ ಅಟ್ಯಾಕ್ ಮಾಡಬಹುದು. ಇಲ್ಲ ನೀವು ಎಸ್ ಅಂದ್ರೆ ಶೂಟ್ ಮಾಡಿ ಬಿಸಾಡಬಹುದು. ನೋ ಮಿಸ್ಟರ್ ಆನಂದ್, ನೀವು ಅಟ್ಯಾಕ್ ಮಾಡಬಹುದು, ಆದ್ರೆ ಶೂಟ್ ಮಾಡೋದು ವೆರಿ ಡೇಂಜರಸ್. ಯಾಕೆಂದ್ರೆ ಅವ್ರ ಹತ್ರ ರಾಧಾ ಇದ್ದಾಳೆ. ನಾವು ರಾಧಾನ ಬಿಡಿಸೋದಕ್ಕೆ ಬಂದಿದ್ದೀವಿ ಅಂತಲೇ ಅವರಿಗೆ ಗೊತ್ತಾಗದ ಹಾಗೆ ಹೋದ್ರೆ? ಗೊತ್ತಾಗದೆ ಇರೋದು ಹೇಗೆ? ಸರ್, ನಾವು ದರೋಡೆಕೋರರ ವೇಷದಲ್ಲಿ ಹೋಗೋಣ, ಲೂಟಿ ಮಾಡೋಕ್ ಬಂದಿದ್ದೀವಿ ಅಂತ ತೋರಿಸ್ಕೊಳ್ಳೋಣ. ರಾಧಾಗೋಸ್ಕರ ಬಂದಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ ಸರ್. ನಾವು ಈ ಪ್ಲಾನ್ ಮೇಲೆ ವರ್ಕ್ ಮಾಡೋಣ ಸರ್. ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ. ಗುಡ್ ಐಡಿಯಾ. ಥ್ಯಾಂಕ್ ಯು. ರಾಧಾ, ರಾಧಾ, ನಾನು ಬಂದಿದ್ದೀನಿ, ಬಂದು ಬಿಟ್ಟಿದ್ದೀನಿ. ಬ್ಯಾಕ್ ಡೋರ್ನಿಂದ ಮೆಲ್ಲಗ್ ಬಾ ಬಾ. ಆಹಾಹಾ, ನಿಮ್ ತಾತನ ಮನೆ ಸೊತ್ತು ನಾನು ಬಂದ್ಬೇಡು ಅಂತ ಕರೀತೀಯಾ? ಕೇಳಿ ನಿನ್ನ ನನಗೆ ಶೂಟ್ ಮಾಡ್ತಾಳಲ್ಲ ಇವಳು. ರಾಧಾ, ರಾಧಾ, ರಾ. ಮುರಳಿ, ಡಾಕುಗಳು ಹಿಂದೆಯಿಂದನೂ ಬರ್ತಿದ್ದಾರೆ, ಬೇಗ ನಡಿ. ಸರಿ, ಕೂತ್ಕೋ. ಪೆಟ್ರೋಲ್ ಇಲ್ಲ ಅಂತ ಕಾಣುತ್ತೆ. ಸರಿಗಮ್ಮಪ್ಪ. ಗುರು, ನೀನು ರಾಧಾ ಮೊದ್ಲು ಇಲ್ಲಿಂದ ತಪ್ಪಿಸ್ಕೊಳ್ಳಿ. ನೀವು ನಮ್ ಜೊತೆ ಬಿಡುಗರು, ಮೊದ್ಲು ನೀವಿಂದ ಬಚಾವಾಗ್ರಿ. ನೋ, ನಿಮ್ಮನ್ನೆಲ್ಲ ಬಿಟ್ಟು ನಾನೊಬ್ಬನೇ ಹೋಗಕ್ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದ್ರೆ ಹೇಗೆ ಗುರು? ದಾದಾನ್ ಕಾಪಾಡೋದು ಬೇಡವಾ? ನೀನು ಮೊದಲು ಇಲ್ಲಿಂದ ಎಸ್ಕೇಪ್ ಆಗು. ಹೇಗೆ ಅಂತ ಅದಕ್ಕೆ ನಮ್ಮ ಹತ್ರ ಒಂದು ಐಡಿಯಾ ಇದೆ. ದಾದಿ, ನಾನೀಗ ಹ್ಯಾಕ್ ಕಾಣುತ್ತೀನಿ? ಶಿಖಂಡಿ ತರ. ಹೌದಾ? ಅದನ್ನ Shut up! ರಾಧಾ, ನಾನು ಗಂಟ್ಲು ಕಿತ್ತೋಗೋ ಹಾಗೆ ಅಷ್ಟು ಸಾರಿ ಕೂಕೋತಾ ಇದ್ದೀನಿ. ಬರೋದಕ್ಕೆ ಏನಾಗಿತ್ತು ನಿನಗೆ? ಸಾಲೋದಕ್ಕೆ ಶೂಟ್ ಮಾಡಿ ನನ್ನ ಕ್ಯಾಪ್ ಬೇರೆ ಹಾರಿಸ್ತೀಯಾ? ಅಟ್ಲೀಸ್ಟ್ ನನ್ನ ವಾಯ್ಸ್ ಗೊತ್ತಾಗ್ಲಿಲ್ಲ ನಿನಗೆ? ನಡಿ. ರಾಧಾ, ನಾನು ದಾದಾ ಅಲ್ಲ, ಪದ್ದು ತದ್ದು. ರಾಧಾ ಎಲ್ಲಿ?
ಒಳಗಿರೋ ಬುಲೆಟ್ಗೆ ನನ್ನ ಪ್ರೀತಿಗೆ ಜೀವ ಕೊಡು, ನನ್ನ ಮುರಳಿನ ಕಾಪಾಡು. ಅವನೇ ನನ್ನ ಸೌಭಾಗ್ಯ, ಅವನ ಮಾತ್ರ ನನ್ನಿಂದ ದೂರ ಮಾಡಬೇಡ. ಈ ಕಾಡಲ್ಲಿ ದಿಕ್ಕಿದ್ದೆ, ನಾನು ನಿನ್ನನ್ನೇ ನಂಬಿ ನಿಂತಿದ್ದೇನೆ. ನನ್ನ ಮುರಳಿ ಕಣ್ಣು ತೆಗೆಯವರೆಗೂ ನನಗೆ ಬಳೆಗಳು ತೊಡೋದಿಲ್ಲ. ಅವನಿಗೆ ನೀನೇ ರಕ್ಷೆ ತಾಯಿ, ಅವನಿಗೆ ನೀನೇ ರಕ್ಷೆ. ಎಲ್ಲೋ ಅವನು? ಬಾಯಿ ಬಿಡೋ. ಬಾಯಿ ಬಿಟ್ರೆ ಬದುಕ್ತೀರಾ, ಇಲ್ದಿದ್ರೆ ನರಕ ಎಲ್ಲಿದೆ ಅನ್ನೋದನ್ನ ಇಲ್ಲೇ ತೋರಿಸ್ಬೇಕಾಗತ್ತೆ. ಕೊನೆ ಸಲ ಕೇಳ್ತಿದ್ದೀನಿ, ಹೇಳ್ತಿರೋ ಇಲ್ಲೋ? ಇಳಿಸ್ರೋ ಅದನ್ನೆಲ್ಲ. ಅಮ್ಮ, ನಿನ್ನ ಹತ್ರ ನಾನು ಯಾಕೆ ಬಂದಿದ್ದೀನಿ ಗೊತ್ತಾ? ನಿನ್ನ ಎದುರುಗಡೆ ಇಷ್ಟು ಧೈರ್ಯವಾಗಿ ಯಾಕೆ ನಿಂತಿದ್ದೀನಿ ಗೊತ್ತಾ? ಮರ ಕೇಳೋದಕ್ಕಲ್ಲಮ್ಮ, ನಿನ್ನನ್ನು ಹೊಗಳೋದಕ್ಕೆ, ನಿನ್ನ ಮಹಿಮೆನ ವರ್ಣಿಸೋದಕ್ಕೆ. ನೀನು ತುಂಬಾ ಬುದ್ಧಿವಂತಲು ತಾಯಿ. ನಾನು ಕೇಳೋದ ಹಾಗೆ ನೀನು ಈ ಯುಗದಲ್ಲೇ ಯಾರ ಹತ್ರನೂ ಮಾತಾಡಿಲ್ಲ, ಮಾತಾಡಿ ಯಾವ ತಪ್ಪು ಸಿಕ್ಕಾಕೊಂಡಿಲ್ಲ. ನಮ್ಮ ಕೈಲೇ ಪ್ರಶ್ನೆ ಕೇಳಿಸ್ತೀಯ, ಅದಕ್ಕೆ ಉತ್ತರನು ನಮ್ಮ ಕೈಲೇ ಹೇಳಿಸ್ತೀಯ. ನಮ್ಮ ಕೈಲೇ ತಪ್ಪು ಮಾಡಿಸ್ತೀಯ, ಅದಕ್ಕೆ ಪ್ರಾಯಶ್ಚಿತ್ತನು ನಮ್ಮ ಕೈಲೇ ಮಾಡಿಸ್ತೀಯ. ತುಂಬಾ ಹುಷಾರಿದ್ದೀಯಮ್ಮ ನೀನು. ಡಬಲ್ ಗೇಮ್ ಪ್ಲೇ ಮಾಡ್ತಿದ್ಯಾ ನೀನು. ಯಾರು ನಿನಗೆ ದೇವರು ಅಂತ ಹೆಸರಿಟ್ಟಿದ್ದು? ಅದನ್ನು ಬದಲಾಯಿಸ್ತೀನಿ ನಾನಿವತ್ತು. ಕನ್ನಡಿ ನೀನು, ಮನುಷ್ಯನ ಮನಸ್ಸನ್ನ ಎಳೆ ಎಳೆಯಾಗಿ ಬಿಡಿಸಿ ತೋರಿಸೋ ಕನ್ನಡಿ ನೀನು. ನನ್ನ ಕಣ್ಣಿಗೆ ಕಾಣ್ತಾ ಇರೋದು ನೀನಲ್ಲ, ನಾನು ನನ್ನೇ ಕೇಳ್ತಾ ಇದ್ದೀನಮ್ಮ. ಯಾಕೆ ನನಗೆ ಪರೀಕ್ಷೆ? ಯಾಕೆ ನನಗೆ ಪರೀಕ್ಷೆ? ಪರಮಾತ್ಮರ ಹೊಟ್ಟೆಲಿ ನನಗೆ ಜನ್ಮ ಕೊಟ್ಟೆ, ಆದ್ರೆ ಅವ್ರನ್ನ ಉಳಿಸ್ಕೊಳ್ಳೋ ಶಕ್ತಿನ ಕಿತ್ಕೊಂಡು ನನ್ನ ಬೀದಿಗೆ ಬಿಟ್ಟೆ. ಒಬ್ಬ ಕೊಲೆಗಾರನ ಕೈಯಿಂದ ನನಗೆ ಅನ್ನ ಕೊಟ್ಟೆ. ಆ ಅನ್ನ ಇಟ್ಟವನನ್ನು ಕಾಪಾಡಬೇಕು ಅನ್ನೋವಾಗ ಈ ಪ್ರೀತಿನ ತಂದು ಅಡ್ಡ ಇಟ್ಟೆ. ಯಾಕಿಟ್ಟೆ? ಯಾಕೆ ನನಗೆ ಪರೀಕ್ಷೆ? ಮುರಳಿ, ನೋ, ಮುರಳಿ ಅಲ್ಲ, ನಾನು ರಣಧೀರ. ನಿನಗೆ ನೀನು ರಣಧೀರನೇ, ಆದ್ರೆ ನನಗೆ ನೀನ್ ನನ್ನ ಮುರಳಿನೇ. ಇಲ್ಲ, ನಾನು ನಿನ್ನ ಮುರಳಿ ಅಲ್ಲ. ನೀನ್ ತಿಳ್ಕೊಂಡಿರೋ ಹಾಗೆ ನಾನು ಪೊಲೀಸ್ ಆಫೀಸರ್ ಅಲ್ಲ. ಸರ್ಕಾರ ಹುಡುಕ್ತಿರೋ ಕ್ರೂರ ವ್ಯಕ್ತಿ ನಾನು. ಭಾಷಾ ವಿರುದ್ಧ ಸಾಕ್ಷಿ ಹೇಳ್ಕೊಡುದು ಅಂತ ನಿಮ್ ತಂದೆನ ಹೆದರಿಸಿ ನಿನ್ನಿಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿರೋ ಕ್ರಿಮಿನಲ್ ನಾನು. ನಿನ್ನ ಪ್ರೇಮಿ ಹಾಗೆ ನಟಿಸ್ತಿರೋ ಶತ್ರು. ಅರ್ಥವಾಯ್ತಾ? ಅರ್ಥವಾಯ್ತು. ನಿನ್ನ ಹೃದಯದಲ್ಲಿದ್ದ ಎಲ್ಲ ಸತ್ಯಗಳು ಅರ್ಥವಾಯ್ತು. ಹಾಗೆ ನನ್ನ ಹಣೆ ಬರಹದಲ್ಲಿ ಏನ್ ಬರ್ದಿದೆ ಅನ್ನೋದು ಕೂಡ ಅರ್ಥವಾಯ್ತು. ಆದ್ರೆ ನನಗ್ ಒಂದೇ ಒಂದ್ ಮಾತ್ರ ಅರ್ಥ ಆಗ್ಲಿಲ್ಲ. ಏನದು? ನೀನ್ ನನ್ನ ಪ್ರೀತಿಸಿದ್ದು ಬರೀ ನಟನೆನಾ? ಹೌದು, ಇದೆಲ್ಲ ಬರೀ ನಟನೆ. ನಿನ್ನ ನಂಬಿಸೋದಕ್ಕೆ ನಾನು ಆಡಿದ ನಾಟಕ ಇದು. ಇದು ನೀನ್ ಆಡಿದ ನಾಟಕ ಅಲ್ಲ, ನಮ್ಮಿಬ್ರನ್ನು ಸೇರ್ಸೋದಕ್ಕೆ ಆ ದೇವ್ರ ಆಡಿದ ನಾಟಕ. ಅದಕ್ಕೆ ನಾನು ಈ ನಾಟಕ ಕೊನೆ ಪರದೆ ಹೇಳಿದ್ದು. ನಾಳೆ ಒಂದೇ ದಿನ ನಿಮ್ಮ ತಂದೆಗೆ ಬಾಕಿ ಉಳಿದಿರು. ನನ್ನ ಮಾತು ಮೀರಿ ಅವರು ಕೋರ್ಟಲ್ಲಿ ಸಾಕ್ಷಿ ಹೇಳಿದ್ದೆ, ಆದ್ರೆ ನಿನ್ನ ಹೆಣನ ಮನೆ ಕಳಿಸ್ತೀನಿ ಅಂತ ಅವ್ರಿಗೆ ವಾರ್ನಿಂಗ್ ಕೊಟ್ಟಿದ್ದೀನಿ. ನೀನು ಇಷ್ಟೊಂದು ಕೆಟ್ಟವನಾ? ಹಾ, ಕೆಟ್ಟವ್ರ ವಿಷಯ ಕೆಟ್ಟ ಮೇಲೇನೆ ಗೊತ್ತಾಗೋದು. ಹಾಗಾದ್ರೆ ನಿನ್ನಂತ ಕೆಟ್ಟವನ್ ಜೊತೆಲಿದ್ರು ನನ್ನ ಹೆಂಡತನ ಯಾಕೇನು ಕೆಟ್ಟಿದ? ಹೇಳು ಮುರಳಿ, ಒಂಟಿ ಹೆಣ್ಣು ಸಿಕ್ಕಿದ್ರೆ ಕುಂಟ ಕುರುಡ್ರು ಕೂಡ ಆಸೆ ಪಡೋ ಈ ಕಾಲದಲ್ಲಿ ನಿನ್ನಂತ ಒಬ್ಬ ಕೆಟ್ಟವನ್ ಜೊತೆಲಿದ್ರು ನಾನು ಹೇಗೇನು ಜೋಪಾನವಾಗಿದ್ದೀನಿ? ಹೇಳು ಮುರಳಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಅದಕ್ಕೆ ಉತ್ತರ ನನ್ನ ಹತ್ರ ಇದೆ. ಈ ರಾಧಾ ಇನ್ನೂ ಯಾಕೆ ಪವಿತ್ರವಾಗಿದ್ದಾಳೆ ಅಂದ್ರೆ ಈ ಮುರಳಿ ಅವಳನ್ನ ಪ್ರೀತಿ ಮಾಡ್ತಾ ಇರೋದ್ರಿಂದ. ರಾಧಾ? ಹೌದು ಮುರಳಿ, ನೀನು ನನ್ನ ಪ್ರೀತಿ ಮಾಡ್ತಾ ಇರೋದ್ರಿಂದ ನಿನ್ನ ನನಗೆ ಉಳಿಸ್ಕೊಟ್ಟ ಈ ತಾಯಿನೇ ಅದಕ್ಕೆ ಸಾಕ್ಷಿ. ರಾಧಾ, ಮುರಳಿ, ಪ್ರೀತಿ ಅನ್ನೋದು ಒಂದು ಪರೀಕ್ಷೆ ಮುರಳಿ. ಈ ಪರೀಕ್ಷೆಗೆ ಹೆದರೋರು ಪ್ರೀತಿ ಮಾಡಬಾರ್ದು. ಲೋಕದ ದೃಷ್ಟಿಲಿ ನೀನು ಅಪರಾಧಿ.
ಆದ್ರೆ ನನಗೆ ನೀನು ದೇವ್ರು ಮುರಳಿ, ದೇವ್ರು. ಈ ದೇವ್ರ ನಿಜವಾದ ರೂಪನ ನಾನು ಈ ಪ್ರಪಂಚಕ್ಕೆ ತೋರಿಸ್ಬೇಕು. ಅದಕ್ಕೆ ನೀನು ಕಾನೂನಿಗೆ ಸರೆಂಡರ್ ಆಗ್ಬೇಕು. ಎಲ್ಲ ಪ್ರೇಮ ಕಥೆಗಳಲ್ಲಿ ಬೇರೆಯವರು ಪ್ರೇಮಗಳಿಗೆ ಶಿಕ್ಷೆ ವಿಧಿಸ್ತಾರೆ. ಆದ್ರೆ ನನ್ನ ಕಥೆಯಲ್ಲಿ ನನ್ನ ಪ್ರೀತಿನೇ ನನಗೆ ಶಿಕ್ಷೆ ಕೊಡ್ತಾ ಇದೆ. ನಾನು ಸರೆಂಡರ್ ಆಗ್ತಾ ಇರೋದು ನಿನ್ನ ಪ್ರೀತಿಗೆ ರಾಧಾ, ನಿನ್ನ ಪ್ರೀತಿಗೆ. ಅಪ್ಪಾಜಿ, ರಾಧಾ, ರಾಧಾ, ಮತ್ತೆ ನೀನ್ ನೋಡ್ತೀವ ಇಲ್ಲಿ ಓದ್ಕೊಂಡಿದ್ವಿ. ಸರಿ, ಹೇಗ ಬಂದು ಸೇರಿದ್ಯಲ್ಲ. ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು ಮೈ ಸನ್. ಇಷ್ಟಕ್ಕೆ ನಿನ್ನ ಕೆಲಸ ಮುಗಿಲಿಲ್ಲ. ಆ ಡಕಾಯಿತ ಯಾವುದೇ ಕಾರಣಕ್ಕೂ ಕಾನೂನು ಕೈಯಿಂದ ತಪ್ಪಿಸ್ಕೋಬಾರದು. ಅದು ನಿನ್ನ ಹೆಗಲ ಮೇಲಿರೋ ಜವಾಬ್ದಾರಿ. ನನ್ನ ಮನಸ್ಸಿನಲ್ಲಿ ಕುದಿತಾ ಇರುವಂತ ಛಲ. ಅಪ್ಪಾಜಿ, ಅವನ ಕೇಸ್ ಫೈಲ್ನ ನಾನು ಹೇಗೆ ತಯಾರು ಮಾಡ್ತೀನಿ ಅಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಅವನನ್ನ ಕ್ಷಮಿಸಬಾರ್ದು. ಅಲ್ಲೂ ಅವನಿಗೆ ಗಲ್ಲು ಶಿಕ್ಷೆನೆ ಖಾಯಂ ಆಗಬೇಕು. ಆಗಲೇ ನನ್ನ ಮೆಂಟಲ್ ಟೆನ್ಷನ್ ಕಡಿಮೆ ಆಗೋದು, ನಿನಗೆ ಪ್ರಮೋಷನ್ ಸಿಗೋದು. ಏನ್ ಇನ್ಸ್ಪೆಕ್ಟರ್ ಸಾಹೇಬ್ರು, ಪ್ರಮೋಷನ್ ಕನಸು ಕಾಣ್ತಾ ಇದ್ದೀರಾ? ಇದು ಕನ್ಸಲ್ಲ ಕಣೆ, ಇದು ನನ್ಸು. ರಣಧೀರ್ ಅಂತ ಒಂದ್ 2 ಕೇಸ್ ನಾನು ಹಿಡಿದ್ರೆ ಪೊಲೀಸ್ ಕಮಿಷನರ್ ಆಗ್ಬಿಡ್ತೀನಿ. ನಿಮ್ ತಂಗಿ ರಾಧಾ ಏನಾಗ್ತಾಳೆ? ರಾಧಾ ಏನಾಗ್ತಾಳೆ? ಮದುವೆಗೆ ಮುಂಚೆನೆ ವಿಧವೆ ಆಗ್ತಾಳೆ. ಹೌದು ಅಣ್ಣಯ್ಯ, ನಾನು ಅವನ್ನ ಮನಸಾರ ಪ್ರೀತಿಸ್ತಿದ್ದೀನಿ. ಮುರಳಿ ಇಲ್ದೆ ನಾನು 1 ನಿಮಿಷನೂ ಬದುಕೋದಿಲ್ಲ. ಮುರಳಿನ? ಹಾ, ಮುರಳಿ ಅಂದ್ರೆ ಆ ರಣಧೀರನೇ. ಅದು ಇವಳು ಲವ್ದು ನೆಕ್ ನೇಮ್. ಅವನ್ ಊರಿಗೆಲ್ಲ ರಣಧೀರ, ಇವಳಿಗೆ ಮಾತ್ರ ಮುರಳಿ. ಅವನನ್ನ ಹೊಸ ಮನುಷ್ಯನಾಗಿ ಬದಲಾಯಿಸ್ತೀನಿ ಅಂತ ಪ್ರಮಾಣ ಬೇರೆ ಮಾಡಿದಾಳೆ. ಇವಳು ಮಾತ್ ಕೇಳಿನೇ ಅವನು ಬಂದು ನಿಮಗ್ ಸರೆಂಡರ್ ಆಗಿರೋದು. ಅಣ್ಣಯ್ಯ, ಮುರಳಿ ಕಸದಲ್ಲಿ ಮುಚ್ಚಿರೋ ಮಾಣಿಕ್ಯ ಅಣ್ಣಯ್ಯ. ಅದನ್ನ ಹೊರಗೆ ತೆಗೆದು ಅದಕ್ಕೆ ಬೆಲೆ ಸಿಗೋ ಹಾಗೆ ಮಾಡ್ಬೇಕಾದ್ದು ನಮ್ ಎಲ್ರ ಕರ್ತವ್ಯ. ಅವ್ನು ನಿಜವಾಗ್ಲೂ ಕೆಟ್ಟವನಲ್ಲ. ಅದಕ್ಕೆ ಅವನು ಮನಸ್ಸಿಟ್ಟಿದ್ರೆ ನನ್ನನ್ನು ಏನ್ ಬೇಕಾದ್ರೂ ಮಾಡಬಹುದಿತ್ತು. ಆದ್ರೆ ಅವನು ನನ್ ಯಾವತ್ತೂ ಕೆಟ್ಟ ಮನಸ್ಸಿನಿಂದ ನೋಡ್ಲೇ ಇಲ್ಲ. ನನ್ನ ಪ್ರೀತಿಗೋಸ್ಕರ ಸಾವನ್ನೇ ಕೊರಳಿಗೆ ಹಾಕೊಂಡು ಸಾಯಕ್ಕೂ ಸಿದ್ಧವಾಗಿದ್ದಾನೆ. ಅವನ್ನ ಕಾಪಾಡಿ ಅಣ್ಣಯ್ಯ, ಪ್ಲೀಸ್ ಅವನ್ನ ಕಾಪಾಡಿ. ನಿಮ್ ತಂಗಿ ಮಾಂಗಲ್ಯ ನಿಮ್ಮ ಕೈಯಲ್ಲಿದೆ ಅಣ್ಣಯ್ಯ. ನಾನು ಹೇಳೋದೆಲ್ಲ ಸತ್ಯ, ಸತ್ಯದ ವಿನಃ ಬೇರೇನೂ ಹೇಳೋದಿಲ್ಲ. ಇನ್ಸ್ಪೆಕ್ಟರ್, ನೀವು ಪೊಲೀಸ್ ಆಫೀಸರ್ ಆಗಿ ಕೋರ್ಟ್ನಲ್ಲಿ ನಿಂತ್ಕೊಂಡು ಸಾಕ್ಷಿ ಹೇಳೋವಾಗ ಯೂನಿಫಾರ್ಮ್ ಹಾಕೊಂಡು ಬರ್ಬೇಕನ್ನೋದು ಗೊತ್ತಿಲ್ವಾ? ಯುವರ್ ಆನರ್, ನಾವು ಯೂನಿಫಾರ್ಮ್ ಹಾಕೊಂಡಾಗ ಸ್ವಾಭಾವಿಕವಾಗಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೇಕಾಗತ್ತೆ. ಹಾಗೆ ನಾವು ಸ್ಟ್ರಿಕ್ಟ್ ಆದಾಗ ಸ್ವಾಭಾವಿಕವಾಗಿ ನಮ್ಮ ಮನಸ್ಸು ಕಲ್ಲಾಗ್ಬಿಡುತ್ತೆ. ಹೂವಿನಂತಿರೋ ವಿಷಯಕ್ಕೆ ಕಲ್ಲು ಮನಸ್ಸಿನಿಂದ ಸಾಕ್ಷಿ ಕೊಟ್ರೆ ನಮ್ಮ ಸ್ವಂತ ಅಭಿಪ್ರಾಯಗಳು ಸತ್ತೋಗ್ತಾವೆ ಅಂತ ನನ್ನ ಸ್ವಂತ ಅಭಿಪ್ರಾಯ. ಯುವರ್ ಆನರ್, ಈ ಪವಿತ್ರವಾದ ಭಗವದ್ಗೀತೆ ಏನ್ ಹೇಳುತ್ತೆ? ಯಾವ ಪಾಪಿ ತಾನು ಮಾಡಿದ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಶರಣಾಗತನಾಗ್ತಾನೋ ಮತ್ತು ತಾನು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದಕ್ಕೆ ಸಿದ್ಧನಾಗಿರುತ್ತಾನೋ ಅಂತ ಪಾಪಿ ದೇವರ ನ್ಯಾಯಾಲಯದಲ್ಲಿ ಪಾಪಿ ಅಲ್ಲ. ಯುವರ್ ಆನರ್, ಈ ರಣಧೀರ ಇಂಟು ಬ್ರಾಕೆಟ್ಸ್ ಗೂಂಡಾ, ಕೇಡಿ, ರೌಡಿ, ಡಾಕು ಇತ್ಯಾದಿ ಡಿಗ್ರಿಗಳಿರೋ ಈ ಮನುಷ್ಯನನ್ನ ಹಿಡಿಯೋದಕ್ಕೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ಕ್ಲೂಡಿಂಗ್ ಮೈ ಸೆಲ್ಫ್ ಅಂಡ್ ಮೈ ಸ್ಟಾಫ್ ಹಗಲು ರಾತ್ರಿ ತಲೆ ಕೆಳಗೆ ಕಾಲ ಮೇಲೆ ಮಾಡಿದ್ವಿ. ಅದೇನ್ ಸಿಕ್ತು? ದೊಡ್ಡ 0, ಟೋಟಲ್ ಫ್ಲಾಪ್. ಅದೇ ಅವನೇ ತಾನಾಗಿ ಬಂದು ಸರೆಂಡರ್ ಆದಾಗ ನಾವು ಗ್ರ್ಯಾಂಡ್ ಆಗಿ ಅವನನ್ನು ಅರೆಸ್ಟ್ ಮಾಡಿ ಇಲ್ಲಿ ತಂದು ನಿಲ್ಸಿದ್ದೀವಿ. ಆರ್ಡರ್, ಆರ್ಡರ್. ಯುವರ್ ಆನರ್, ಅವನು ಅಪರಾಧಿ ನಿಜ, ಆದರೆ ಅವನ ಹೃದಯದಲ್ಲೂ ಮಾನವೀಯತೆ ಇದೆ ಅನ್ನೋದಕ್ಕೆ ಅವನು ತಾನೇ ಖುದ್ದಾಗಿ ಬಂದು ಕಾನೂನಿಗೆ ಶರಣಾಗತನಾಗಿರೋದೇ ಸಾಕ್ಷಿ. ಈ ಹಿಂದೆ ಅವನು ಅಪರಾಧಿ ಆಗಿದ್ದ, ಆದ್ರೆ ಈಗ ಅಪರಾಧಿ ಆಗಿಲ್ಲ. ಈ ಆಗಿದ್ದ ಮತ್ತು ಆಗಿಲ್ಲ ಅದರ ಮಧ್ಯೆ ಒಂದು ಗ್ಯಾಪ್ ಇದೆ. ಆ ಗ್ಯಾಪ್ ಅನ್ನ ನಾವು ಕರುಣೆಯಿಂದ ಫಿಲ್ ಮಾಡಿ ಅವನ ತಲೆ ಮೇಲೆ ಕೂತಿರೋ ಅಪರಾಧಿ ಅನ್ನೋ ಕ್ಯಾಪ್ ಅನ್ನು ತೆಗೆಯಬೇಕಾಗಿದೆ. ಯುವರ್ ಆನರ್, ಈ ಹಿಂದೆ ಅವನು ಏನಾಗಿದ್ದ ಅನ್ನೋದನ್ನು ಇವತ್ತು ನಾವು ಮರಿಬೇಕಾಗಿದೆ. ಇವತ್ತಿಗೂ ಏನು ಆಗಿಲ್ಲ ಅನ್ನೋದನ್ನ ಚಿಂತೆ ಮಾಡಬೇಕಾಗಿದೆ ಮತ್ತು ಮುಂದೆ ಅವನು ಏನಾಗಬೇಕು ಅನ್ನೋದನ್ನ ನಿರ್ಧಾರ ಮಾಡಬೇಕಾಗಿದೆ. ಗಾಂಧಿ JP ಹುಟ್ಟಿದ ಈ ಮಣ್ಣಿನಲ್ಲಿ
ಒಬ್ಬ ಅಪರಾಧಿ ತಾನಾಗಿ ನ್ಯಾಯಾಂಗಕ್ಕೆ ಶರಣಾಗತನಾಗಿ ಬಂದ್ರೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಹಾಗೆ ಅಂತ ವ್ಯಕ್ತಿಗಳು ಸಮಾಜಕ್ಕೆ ಉಪಯೋಗಿಗಳಾಗಿ ಬದುಕೋದಕ್ಕೆ ಅವಕಾಶ ಕೇಳಿ ಬಂದಾಗ ನಾವು ಹಿಂದೆ ಹೆಜ್ಜೆನೂ ಹಾಕಬೇಕಾಗಿಲ್ಲ. ಇಂಥ ವ್ಯಕ್ತಿಗಳ ಜೀವನಕ್ಕೆ ಶಿಕ್ಷೆ ಬರೆಯಬೇಕಾದ್ರೆ ನ್ಯಾಯದ ಪೆನ್ನಿಗೆ ಕರುಣೆ ಇಂಕನ್ನು ಉಪಯೋಗಿಸಬೇಕಾಗಿರುವುದು ಅಗತ್ಯವಾಗಿದೆ. ಯಾಕೆಂದ್ರೆ ಪ್ರೀತಿ ಕರುಣೆಯು ಒಂದೇ ರೂಪದ ಅವಳಿ ಜವಳಿಗಳು, ನ್ಯಾಯ ದೇವತೆ ಇವರಿಗೆ ತಾಯಿ ಮರೆಯದೆ ಕಾಯುವಳು. ನ್ಯಾಯಾಲಯ ಶರಣಾಗತನಾದ ರಣಧೀರ ಮತ್ತು ಅವನ ಸಂಗಡಿಗರಿಗೆ 2 ವರ್ಷ ಕಠಿಣ ಶಿಕ್ಷೆಯನ್ನು ವಿಧಿಸಿದೆ. ರಣಧೀರ ರಣಧೀರ ರಣಧೀರ, ನಾನು ಕಲಿಸಿದ ಭಾಷೆಯಲ್ಲಿ ನನಗೆ ತಿರುಮಂತ್ರ, ಗುರುಗೆ ತಿರುಮಂತ್ರ, ಗುರುಗೆ ತಿರುಮಂತ್ರ. ಎಸ್ ಭಾಷಾ ಒಬ್ಬ ಕಾನ್ಸ್ಟೇಬಲ್ ಸಾಯಿಸಿ ಲಾಕಪ್ನಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ ಸರ್. ಈ ಹೊರಗಿನ ಸಂಬಂಧಗಳ ಜೊತೆ ನರಳೋದಕ್ಕಿಂತಲೂ ನಮ್ಮ ಸಂಬಂಧದಲ್ಲೇ ಹುಡುಕಿದ್ರೆ ಚೆನ್ನಾಗಿತ್ತೇನೋ. ನಮ್ಮ ಅಂಬುಜಾಕ್ಷಿ ಮಗ ಮೋಹನ್ ನೋಡಿದಿರಲ್ಲ, ನಿಮ್ಗೇನ್ ಅನ್ಸುತ್ತೆ? ಅನ್ಸೋದೇನೋ, ನನಗಂತೂ ಇವನೇ ಸರಿ ಅನ್ಸುತ್ತೆ. ಅಣ್ಣ ಅಣ್ಣ, ನೀವ್ ಈ ಗಂಡ ಖಾಯಂ ಮಾಡ್ಯಾನ. ನಮ್ ರಾಧನ್ ಮದುವೆ ಮಾಡ್ಕೊಳಕ್ಕೆ ಯಾವ ಸುಂದರ ಅದನ್ನು ಪುಣ್ಯ ಮಾಡಿರ್ಬೇಕು. ನಿಮ್ಮ ರಣಧೀರ ಜೈಲಿಂದ ಆಚೆ ಬರೋಕೆ ಇನ್ನೂ 2 ವರ್ಷ ಆಗತ್ತೆ. ಅಲ್ಲಿವರೆಗೂ ರಾಧಳಿಗೆ ಮದುವೆ ಆಗದ ಹಾಗೆ ನಾಟಕ ಆಡೋದು ಇಂಪಾಸಿಬಲ್. ಅದೆಲ್ಲ ಆಗೋದಿಲ್ಲ. ಆಗೋಲ್ಲ ಅಂತ ಕೂತ್ರೆ ಏನೂ ಆಗೋಲ್ಲ, ಗೊತ್ತಾಯ್ತಾ? ನಾನು ಕೂತಿಲ್ಲ, ಮಲ್ಕೊಂಡಿದ್ದೀನಿ, ಗೊತ್ತಾಯ್ತಾ? ಮಲ್ಕೊಂಡೆ ಏನಾದ್ರೂ ಪ್ಲಾನ್ ಮಾಡಿ. ನನ್ ಜೊತೆ ನೀನು ಮಲ್ಕೊಂಡ್ರೆ ಐಡಿಯಾಗಳೆಲ್ಲ ಮಲ್ಕೊಂಡ್ಬಿಡ್ತಾವೆ, ಗೊತ್ತಾಯ್ತಾ? ಅದಕ್ಕೇನು ಕಡಿಮೆ ಇಲ್ಲ ನೋಡಿ. ಸಿಂಗಪುರ್ನಿಂದ ನಿಮ್ಗೊಂದು ಲೆಟರ್ ಬಂದಿದೆ. ಸಿಂಗಾಪುರ? ಓ ಜಿಮ್ಮಿ, ಇವನ್ ನನ್ನ ಫ್ರೆಂಡ್ ಕಣೆ, ನನ್ನ ಕಾಲೇಜ್ ಮೇಟ್. ಏನ್ ಬರ್ತಿದ್ದಾನೆ, ಓದು. ಇವನು ಅಲ್ಲೋಗಿ ಏನ್ ಮಾಡ್ತಿದ್ದಾನೆ? ಡಿಯರ್ ಫ್ರೆಂಡ್ ಆನಂದ್, ನಾನಿಲ್ಲಿ ಹ್ಯಾಪಿಯಾಗಿದ್ದೇನೆ. ನಿಮ್ ಇಂಡಿಯಾ ದೇಶದ ಕಸ್ಟಮ್ ಆಫೀಸರ್ಸು ತುಂಬಾ ಸ್ಟ್ರಿಕ್ಟು. ಅಲ್ಲಿಗಿಂತಲೂ ನನ್ನ ಬಿಸ್ನೆಸ್ ಇಲ್ಲೇ ಚೆನ್ನಾಗಿ ನಡೀತಿದೆ. ನಾನಿನ್ನು 2-3 ವರ್ಷ ಇಂಡಿಯಾಗೆ ಬರೋದಿಲ್ಲ. ಬಂದಾಗ ಖಂಡಿತ ನಿನ್ನನ್ನು ಭೇಟಿ ಆಗ್ತೀನಿ. ಇಂತಿ ಜಿಮ್ಮಿ. ಸಿಕ್ತು. ಏನ್ ಸಿಕ್ತು? ಫ್ಯಾಂಟಾಸ್ಟಿಕ್ ಐಡಿಯಾ. ಅಂಬುಜಾಕ್ಷಮ್ನವ್ರು ಏನ್ ಹೇಳಿದ್ರು ಅಂದ್ರೆ, ನಾಳೆ ನಮ್ ರಾಧನ್ ನೋಡೋದಕ್ಕೆ ಬರ್ತಾರಂತೆ, ಸರಿ ತಾನೆ? ಮಾವಯ್ಯ, ಕಾಫಿ. ನಮಸ್ಕಾರ ತಾಯಿ, ನಮಸ್ಕಾರ ತಂಗಿ, ನಮಸ್ಕಾರ ನಮಸ್ಕಾರ. ತಾವ್ಯಾರೋ ಗೊತ್ತಾಗ್ಲಿಲ್ಲ. ಆದ್ರೆ ತಾವ್ಯಾರು ಅಂತ ನನಗ್ ಗೊತ್ತಲ್ಲ. ನನ್ನ ಹೆಸರು ರಾಜೀವ್ ಲೋಚನ ಅಂತ. ಇವನು ನನ್ನ ಮಗ, ಅಂದ್ರೆ ಸಾಕು ಮಗ, ಅಂದ್ರೆ ನಮ್ಮ ಅಣ್ಣನ ಮಗ. ಶ್ರೀ ಸುಲೋಚನ ಅಂತ ಇವನ ಹೆಸರು. ಪ್ರೀತಿಗೆ ನಾನು ಇವನನ್ನ ಜಿಮ್ಮಿ 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 ಅಂತ ಕರಿತೀನಿ. ಏನಂದ್ರೆ ಜಿಮ್ಮಿನ? ಜಿಮ್ಮಿ. ಅಯ್ಯೋ, ನನ್ನಿಂದ ಏನಾಗ್ಬೇಕಾಗಿತ್ತು? ನಾನಿಲ್ಲಿ ಕೂತ್ಕೋಬಹುದಾ? ದಯವಿಟ್ಟು. ಈಗ ನಾನು ಬಂದ ವಿಷಯ ಏನು ಅಂದ್ರೆ, ಮೊದ್ಲಿಂದ ನಾವೆಲ್ಲ ಕೀನ್ಯಾದಲ್ಲಿದ್ವಿ. ಪೀಣ್ಯ? ಪೀನ್ಯಾ ಅಲ್ಲ, ಕೀನ್ಯಾ. ಕೀನ್ಯಾ ಕೀನ್ಯಾ ಬಂದು ಆಫ್ರಿಕಾದಲ್ಲಿ. ಅಲ್ಲಿಂದ ನಾನು ನಮ್ಮ ಅಣ್ಣ ಕರ್ನಾಟಕಕ್ಕೆ ಬಂದ್ವಿ. ಆದ್ರೆ ಕರ್ನಾಟಕ ಇಂಡಿಯಾದಲ್ಲಿದೆ ಅಂತ ನಮ್ಮ ಅಣ್ಣ ಮದುವೆ ಮಾಡಿಕೊಂಡು ಸಿಂಗಾಪುರಿಗೆ ಹೋಗ್ಬಿಟ್ರು. ಸಿಂಗಾಪುರ್ನಲ್ಲಿ ಈ ಜಿಮ್ಮಿನ್ ಬಿಟ್ಟು ನಮ್ಮ ಅಣ್ಣ ಫ್ಯಾಮಿಲಿ ಎಲ್ಲ ಸತ್ತೋಗ್ಬಿಟ್ರು. ಈ ಸುದ್ದಿ ಕೇಳಿ ನಮ್ಮ ಕೀನ್ಯಾದಲ್ಲಿ ನನ್ನನ್ನು ಬಿಟ್ಟು ಎಲ್ಲರೂ ಸತ್ತೋಗ್ಬಿಟ್ರು. ನೀವೇನ್ ಬರೀ ಸತ್ತು ಸುದ್ದಿ ಹೇಳಕ್ ಬಂದಿದ್ದೀರಾ? ಈಕೆ ಯಾರು? ನಿಮ್ಮ ತಾಯಿನ? ಅಲ್ಲ, ನನ್ನ ತಂಗಿ. ಇವಳಿಗೆ ಮಧ್ಯ ಬಾಯಿ ಹಾಕಬೇಡಿ ಅಂತ ಹೇಳಿ. ಸೊ ನಾನು ಎಲ್ಲಿದ್ದೆ? ಥ್ಯಾಂಕ್ ಯು. ನಾನು ಈ ಜಿಮ್ಮಿನ ಚೆನ್ನಾಗಿ ಸಾಕಿದೆ, ಓದಿಸಿದೆ. ಕಾಲೇಜ್ನಲ್ಲಿ ಇವನು ಮತ್ತು ನಿಮ್ಮ ಮಗಳು ರಾಧಾ ಇಬ್ರು ಸ್ನೇಹಿತರಾದ್ರು, ಪ್ರೀತಿ ಮಾಡಿದ್ರು, ಮದುವೆ ಮಾಡ್ಕೊಳ್ತೀವಿ ಅಂತ ಪ್ರಮಾಣನೂ ಮಾಡಿದ್ರು. ಫಸ್ಟ್ ಟೈಮ್ ನಾನು ನಮ್ಮ ಜಿಮ್ಮಿ ಬಾಯಿಂದ ಈ ನ್ಯೂಸ್ ಕೇಳಿದಾಗ ನನ್ನ ಕೈಲಿದ್ದ ಕಾಫಿ ಕಪ್ ಕೂಡ ಹೀಗೇ ಕೆಳಗೆ ಬಿದ್ದಿತ್ತು. ಈಗ ಜಿಮ್ಮಿ ಇಂಡಿಯಾಗೆ ಬರಬೇಕು ಅಂದ್ರೆ ಒಂದು 2 ವರ್ಷ ಆದ್ರೂ ಬೇಕು. ಆದ್ರೆ ನೀವಿಲ್ಲಿ ನಿಮ್ಮ ಮಗಳಿಗೆ ಮದುವೆಗೇನು ಅರೇಂಜ್ಮೆಂಟ್ ಮಾಡ್ತಿದ್ದೀರಿ ಅಂತ ಕೇಳಿದೆ. ಅದಕ್ಕೆ ನಿಜ ಹೇಳಿಬಿಟ್ಟೆ ಹೋಗೋಣ ಅಂತ ಬಂದೆ. ಯಾಕೆಂದ್ರೆ ನೋಡಿ, ಜಿಮ್ಮಿಗೆ ಸಿಂಗಾಪುರ್ನಲ್ಲಿ ವಿಷಯ ಗೊತ್ತಾಗಿ ಅವನೇನಾದ್ರೂ ವಿಷಯ ತಗೊಂಡು ಸತ್ತೋದ್ರೆ, ಹಾಗೆ ಆ ವಿಷಯ ಕೇಳಿ ಇಲ್ಲಿ ನಿಮ್ಮ ಮಗಳು ವಿಷಯ ತಗೊಂಡು ಸತ್ತೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾವುದು ಅಂತೀರಾ?
ವಿಷ ತಕೊಂಡು ಸಾಯೋದು ಅಂತೀನಿ. ಅಯ್ಯೋ ಸೋದರಳಿಂದ್ರೆ ನೀವಾ? ಇದೇನಿದು ಸೋದರಪ್ಪನ ವೇಷ? ಏನಿದೆಲ್ಲ ನಾಟಕ? ಸತ್ಯ ಕೇಳೋದಕ್ಕೆ ನಿಮಗೂ ಕಷ್ಟ, ನಿಮಗದನ್ನು ಹೇಳೋಕೆ ನಮಗೂ ಕಷ್ಟ. ಅದಕ್ಕೆ ಈ ನಾಟಕ ಆಡ್ಬೇಕಾಯ್ತು. ಕೊಡಿಲಿ. ನಿಮ್ ಮಗಳೇ ಇಷ್ಟಪಟ್ಟಿರೋ ಗಂಡಿರೋವಾಗ ನಾವ್ಯಾಕೆ ಅಲ್ಲಿ ಇಲ್ಲಿ ನೋಡ್ಬೇಕು ಅಂದ್ರೆ? ಅವಳು ಸಂತೋಷವಾಗಿರೋದಾದ್ರೆ ಒಂದೇನು 2 ವರ್ಷ ಕಾಯ್ಲಿ ಬಿಡಿ. ಅವಳಗ್ ತಾನೇ ಏನೀಗಂತ ವಯಸ್ಸಾಗಿರೋದು. ಹೌದು ಅಪ್ಪಾಜಿ, ಅವನು ನನ್ನ ಕಾಲೇಜ್ ಮೇಟ್, ತುಂಬಾ ಒಳ್ಳೆ ಹುಡುಗ. ರಾಧಾ, ರಾಧಾ, ಇಷ್ಟು ವರ್ಷಗಳು ನಿನ್ನ ಹೂನಲ್ಲಿಟ್ಟು ಸಾಕದೆ ನಿನ್ನ ಮನಸ್ಸಿನಲ್ಲಿರೋದನ್ನ ನನ್ನ ಹತ್ರಲ್ಲೇ ಮುಚ್ಚಿಟ್ಬಿಟ್ಟಿಯಲ್ಲೇ. ಹುಚ್ಚಿ, ನಿನ್ನ ಆಸೆಗೆ ನಾನು ಯಾವತ್ತಾದ್ರೂ ಬೇಡ ಅಂತ ಹೇಳಿದ್ದೀನೇನೆ? ಶಾಂತಿ, ಶಾಂತಿ! ಏನ್ರಿ ಅದು? ಶಾಂತಿ ಶಾಂತಿ ಅಂತ ಕೂಗಾಡಿ ಮನೇಲಿರೋ ಶಾಂತಿನೇ ಹಾಳು ಮಾಡ್ತಿದ್ದೀರಲ್ಲ. ಏನ್ ನಿಮ್ ಹಾರಾಟ? ಒಂದು ಒಳ್ಳೆ ಸಂತೋಷದ ಸುದ್ದಿ ಕಣೆ. ಏನು ಪ್ರಮೋಷನ್ ಸಿಕ್ತಾ? ನನ್ನ ವಿಷಯ ಅಲ್ಲ, ನಮ್ಮ ರಾಧಾ ಗಂಡ ಇದ್ದಾನಲ್ಲ. ಗಂಡನ? ಅದೇ ಆ ರಣಧೀರ. ಅವನು ಒಳ್ಳೆ ನಡತೆ ನೋಡಿ ಜೈಲ್ ಸೂಪರಿಂಟೆಂಡೆಂಟ್ ಅವನ ಶಿಕ್ಷೆ 6 ತಿಂಗಳು ಕಡಿಮೆ ಮಾಡಿ ಇವತ್ತೇ ರಿಲೀಸ್ ಮಾಡಿದ್ದಾರಂತೆ. ಏ ಕಳ್ಳಿ, ನೀನಿಲ್ಲೇ ಇದ್ಯಾ? ಊರ್ವಶಿ, ನೀನೇ ನನ್ನ ಪ್ರೇಯಸಿ. ಯಾರಿವನು? ಅಮರಶಿಲ್ಪಿ ಜಕಣಾಚಾರಿ. ಓ, ಕಾದಿರುವೆ ನಿನಗಾಗಿ. ಯಾವ ಜನ್ಮದ ಮೈತ್ರಿ? ಜನ್ಮ ಜನ್ಮದ ಅನುಬಂಧ. ಮರಿಯಾ ಮೈ ಡಾರ್ಲಿಂಗ್, ಮುತ್ತು, ಒಂದು ಮುತ್ತು. ಸಮರ್ಪಣೆ. ಬೆಸುಗೆ 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 ಬೆಸುಗೆ. ಬೇಟೆ. ಬೇಡಿ ಬೇಡಿ. ಭರ್ಜರಿ ಬೇಟೆ. ಶರಪಂಜರ. ಬಲಾತ್ಕಾರ. ಫಲಿತಾಂಶ ಮಕ್ಕಳ ಸೈನ್ಯ. ಅಯ್ಯೋ, ಹೆಣ್ಣಿನ ಬಾಳೆ ಕಣ್ಣೀರು. ಹೆಣ್ಣೆ, ನಿನಗೇನು ಬಂಧನ? ಬಂಧನ, ಸ್ಪಂದನ, ಕಂಪನ. ಎಲ್ಲಾ ಹೆಂಗಸರಿಂದ. ಅಪರಿಚಿತ ಅನುಭವ. ಐ ಲವ್ ಯು. ಓಹೋ, ಇವರೇನೋ ರಣಧೀರರು. ನಮ್ಮ ರಾಧಾನ ಪ್ರೀತಿಸಿರೋ ಶೂರರು. ಗುಡ್, ವೆರಿ ಗುಡ್ ಸೆಲೆಕ್ಷನ್. ಅಂದ್ರೆ ಇವ್ರಿಗೆ ನಮ್ಮಿಂದ ಏನ್ ಕೆಲಸ ಆಗ್ಬೇಕಾಗಿತ್ತು? ನಿಮ್ಮ ಮೋಟರ್ ಬೈಕ್ ಫ್ಯಾಕ್ಟರಿಯಲ್ಲಿ ಇವನಿಗೊಂದು ಕೆಲಸ. ಕೈಯಲ್ಲೊಂದ್ ಕೆಲಸ ಇಟ್ಕೊಂಡು ಬೇರೆ ಇನ್ನೊಂದ್ ಕೆಲಸ ಯಾಕೆ ಬೇಕು? ಕೈಯಲ್ಲಿ ಕೆಲಸ? ಪ್ರೀತಿ ಮಾಡೋದೊಂದ್ ಕೆಲಸ ಅಲ್ವೇನೋ? ಕೆಲಸದ ವಿಷಯ ಪಕ್ಕ ತಾನೆ? ಇಲ್ಲ ಅಂದ್ರೆ ನೀನ್ ಬಿಡ್ತೀಯಾ? ಬಿಡಲ್ಲ. ನೀನ್ ಬಿಟ್ರು ನಿಮ್ಮ ಅಪ್ಪ ಬಿಡ್ತಾನ? ಅಯ್ಯೋ, ಇವರಿಬ್ರು ಪ್ರೀತಿ ಮಾಡ್ತಿರೋ ವಿಷಯ ಅಪ್ಪನಿಗೆ ಗೊತ್ತಾಗಬಾರ್ದು. ಯಾಕೆ ವಾಯ್? ಯಾಕಂದ್ರೆ ಅಂಕಲ್, ನಿಮ್ಮ ಅಪ್ಪನಿಗೆ ಬುದ್ಧಿ ಇಲ್ಲ. ಇವರಿಬ್ರು ಹಣೆ ಬರಾನ್ ಬರೆಯೋದಕ್ಕೆ ನಿಮ್ಮಪ್ಪ ಯಾರು? ನಿಮ್ಮಪ್ಪ ಯಾಕೆ? ನಾನ್ ಯಾರು? ನಾನ್ ಯಾಕೆ? ನಮ್ಮಪ್ಪ ಯಾರು? ನಮ್ಮೆಲ್ರಿಗೂ ದೊಡ್ಡವನೊಬ್ಬ ಮೇಲಿದಾನೆ, ಅಪ್ಪ. ನಮ್ಮದೇನಿದ್ರು ಇಲ್ಲಿ ಬರೀ ನೆಪ. ನಮ್ ಕೆಲಸ ಏನಿದ್ರು ಅವನ ಜಪ. ನನ್ನ ಫ್ಯಾಕ್ಟ್ರಿನಲ್ಲಿ ನಾನು ಕೆಲಸ ಕೊಡೋದಿಲ್ಲ ಅಂತ ಹೇಳೋದಕ್ಕೆ ನಾನ್ ಯಾರು? ಥ್ಯಾಂಕ್ಸ್ ನನ್ಗಾಕೆ? ಮೇಲ್ಗಡೆ ಇದಾನಲ್ಲ ಅವನಿಗೆ ಹೇಳು. ನಾಳೆ ಬೆಳಿಗ್ಗೆ ಫ್ಯಾಕ್ಟ್ರಿ ಬಂದು ಗುಡ್ ಮಾರ್ನಿಂಗ್ ಫಸ್ಟ್ ನನಗೆ ನೀನ್ ಹೇಳ್ಬೇಕು. ಎಲ್ಲಿ ಕೈ ಕೊಡಿದಿ? ಜಿಮ್ಮಿ, ಅದ್ಗೆ ಜಿಮ್ಮಿ, ಶಾಂತಿ, ಜಿಮ್ಮಿ. ಜಿಮ್ಮಿ ಸಿಂಗಾಪುರಿಂದ ಯಾವಾಗ ಬಂದೆ ಜಿಮ್ಮಿ? ನಾನು ಯಾರು ಗೊತ್ತಾಗ್ಲಿಲ್ವಾ? ನಾನು ನಿಮ್ಮ ಅಕ್ಕ ಯಮುನಾ ಬಾಯಿ.
ಅಕ್ಕನ ಯಮುನಾ ಬಾಯ? ಹೌದಪ್ಪ, ನಾವೆಲ್ಲ ನಿನಗ್ ಬೇಕಾದವ್ರೆ. ನೀನ್ ಇಂಡಿಯಾಗ್ ಬಂದ ವಿಷಯ ನಮಗ್ ತಿಳಿಸ್ಲೇ ಇಲ್ವಲ್ಲಪ್ಪ. ಇವರು ನಿಮ್ಮ ಅತ್ತೆ. ನಾನು ಶಾಂತಿ. ಶಾಂತಿ ನಿಮಗ್ ಗೊತ್ತಲ್ಲ, ಇನ್ಸ್ಪೆಕ್ಟರ್ ಆನಂದ್ ಅವ್ರ ಹೆಂಡತಿ. ಓ ಅತ್ಗೆ ನಮಸ್ತೆ. ನಮಸ್ತೆ. ಆನಂದ್ ಹೇಗಿದ್ದಾನೆ? ಆಹಾ, ತುಂಟು ಕೃಷ್ಣಯ್ಯ. ರಾಧಾ ಹೇಗಿದ್ದಾಳೆ ಅಂತ ಕೇಳದ್ ಬಿಟ್ಟು ಆನಂದ್ ಹೇಗಿದ್ದಾಳೆ ಅಂತ ಕೇಳ್ತಿದ್ದಾರೆ. ನೋಡಿದ್ರ ಅತ್ಗೆ, ನಿಮ್ ಅಳಿಯನ ಸಿಗ್ತಾನ? ಅಳಿಯಂದ್ರು? ನಾನ್ ಯಾವ ಅಳಿಯ? ಅಯ್ಯೋ, ಹಾಗೆ ಬೈ ಬಿಡ್ತೀರಾ? ನಮ್ ರಾಧಾ ನಿಮ್ಗೋಸ್ಕರ ದಾರಿ ಕಾಯ್ದು ಕಾಯ್ದು ಸಣ್ಣ ಆಗ್ಬಿಟ್ಟಿದ್ದಾಳೆ. ನಿಮ್ಮ ನೋಡಿದ ಕೂಡಲೇ ಎಷ್ಟು ಸಂತೋಷ ಪಡ್ತಾಳೆ ಗೊತ್ತಾ? ಅಯ್ಯೋ, ಹಾಗೆ ಕೊಡ್ತೀರಿ? ಬನ್ನಿ ಹೋಗೋಣ. ಅಯ್ಯೋ ಬನ್ನಿ. ಹೋಗ್ಲಿ ಬಿಡಮ್ಮ, ಅವ್ರನ್ನ ಯಾಕೆ ಬಲವಂತ ಮಾಡ್ತಿ? ಅವ್ರೇನ್ ಇವತ್ತೇ ಹೋಗ್ತಾರಿಯೇ? ತಿನ್ಲಿ ಬಿಡಣ್ಣ. ಗಂಡು ತಿಂದು ಗಟ್ಟಿಯಾಗಿದ್ರಲ್ವಾ, ಹೆಣ್ಣೆತ್ತರಿಗೆ ನಿದ್ರೆ ಬರೋದು. ಅಯ್ಯೋಯ್ಯೋ, ಹಾಗಂತ ಹೇಳ್ಬಿಟ್ಟು ಬರೀ ಅಂಗಡಿ ತಿಂಡಿನೇ ಹೊಟ್ಟೆ ತುಂಬಿಸ್ಬಿಟ್ರೆ ನಮ್ಮನೆ ಅಡಿಗೆ ರುಚಿ ಯಾವಾಗ ನೋಡೋದು? ಕರೆಕ್ಟ್ ಹೇಳಿ, ನಾನು ಸ್ವಲ್ಪ ಸುಧಾರಿಸ್ಕೊಡ್ತೀನಿ. ಹೈ ಅಳಿಯಂದ್ರೆ, ಅಲ್ ನೋಡಿ ನಿಮ್ ರಾಧಾ ಬಂದ್ಲು. ಈ ಭೂಮಿಲಿ ಹೆಣ್ಣಿನ ಅಂದಕ್ಕೆ ಶಾಪವು 108. ಈ ಅಂದಕ್ಕೆ ಸ್ನೇಹವ ಮರೆಯುವ ಜನಗಳು ಇಲ್ಲುಂಟು. ನೋಡ್ಯಾರದ ನೀನ್ ಬರ್ತಾ ಬರ್ತಾ ಮಳೆ ತಂದ್ರೆ ನಾವೆಲ್ಲರೂ ಸೇರಿ ನಿನ್ಗೆ ಏನ್ ತಂದಿದ್ದೀವಿ ನೋಡು. ಒಡವೆ ಅಂಗಡಿ ಹೋಗಿ ವಜ್ರದಂತ ಗಂಡನ್ ತಂದಿದೀವಿ. ನಮಸ್ಕಾರ ಮಾಡೆ. ಏಯ್ ಆನಂದ್, ಸಿಂಗಪುರ್ ಸ್ವರ್ಗ ಅಂದವನು ಇಲ್ಲಿಗೆ ಯಾಕಪ್ಪ ಬಂದ ದೇವ್ರಿ? ಹಾಯ್ 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 ಜಿಮ್ಮಿ. ಹೋಯ್ 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 ಆನಂದ್. ಜಿಮ್ಮಿ ಜಿಮ್ಮಿ. ನಿನ್ನ ಇಲ್ಲಿಗೆ ಯಾರೋ ಕರ್ಕೊಂಡ್ ಬಂದಿದ್ದು ಕತ್ತೆ? ನಿಮ್ಮ ಅತ್ತೆ. ನಿನ್ನ ಫೋಟೋ ತೋರಿಸಿ ನಾನು ಸತ್ತೆ. ಹಾಗ್ಯಾಕಂತೀಯೋ ಕತ್ತೆ? ನೀನ್ ಸಿಂಗಾಪುರ್ಗೆ ಹೋಗೋದು ಯಾವಾಗ ಮತ್ತೆ? ಮತ್ತೆ ಹೋಗೋದಾ? ಮತ್ತೆ ನಾನು ಹೋಗೋದೇ ಇಲ್ಲ ಅಂತ ಕಾಣಿಸುತ್ತೆ. ಗುಡ್ ಮಾರ್ನಿಂಗ್ ಸರ್. ಓ ಕಂಗ್ರ್ಯಾಚುಲೇಷನ್ ಕಣಯ್ಯ. ಯಾಕೆ ಸರ್? ಮುಂದಿನ ವಾರ ನಮ್ಮ ಸ್ಟೇಟ್ ನಲ್ಲಿ ನಡೆಯೋ ಇಂಟರ್ನ್ಯಾಷನಲ್ ಬೈಕ್ ಕಾಂಪಿಟೇಷನ್ ಅಲ್ಲಿ ನಮ್ಮ ಫ್ಯಾಕ್ಟರಿ ಪರವಾಗಿ ನಿನ್ನನ್ನು ಸೆಲೆಕ್ಟ್ ಮಾಡಿದ್ದೀವಿ. ನೀನ್ ಅದ್ರಲ್ಲಿ ಗೆಲ್ಲೇಬೇಕು. ನೀನ್ ಗೆದ್ರೆ ನನ್ನ ಬೈಕ್ ಗೆದ್ದ ಹಾಗೆ, ನನ್ನ ಬೈಕ್ ಗೆದ್ರೆ ನಾನು ಗೆದ್ದ ಕಣಯ್ಯ. ಓಕೆ ಓಕೆ ಸರ್. ಗುಡ್ ಲಕ್. ಥ್ಯಾಂಕ್ ಯು ಸರ್. 11ನೇ ಅಂತಾರಾಷ್ಟ್ರೀಯ ಮೋಟಾರ್ ಬೈಕ್ ರ್ಯಾಲಿಗೆ ಸ್ವಾಗತ. ನಂಬರ್ 16 ಕಳೆದ ವರ್ಷದ ಸಿಂಗಪುರ್ ಚಾಂಪಿಯನ್ ಜಿಮ್ಮಿ. ನಂಬರ್ 9 ಅತಿಥೇಯ ರಾಜದೂತ್ ಕಂಪನಿ ಸ್ಪರ್ಧಿ ಮುರಳಿ. ಈ ರ್ಯಾಲಿಯ ಗೆಲುವಿನ ಫೇವರೇಟ್ಗಳಾಗಿದ್ದಾರೆ. ಇದಲ್ಲದೆ ಇವರೊಂದಿಗೆ ಪ್ರಪಂಚದ ವಿವಿಧ ರಾಷ್ಟ್ರಗಳಿಂದ ಭಾಗವಹಿಸುತ್ತಿರುವ ಸ್ಪರ್ಧಿಗಳ ಹೆಸರುಗಳು ಈ ರೀತಿ ಇದೆ. ನಂಬರ್ 1 ಅಮೆರಿಕ ರಾಷ್ಟ್ರದ ಜೋಸೆಫ್ ಬಿಲ್ಲಿ. ನಂಬರ್ 2 ನ್ಯೂಜಿಲೆಂಡಿನ ಹ್ಯಾಡ್ಲಿ ಮಾರ್ಷ್. ಏನೋ ಜಗನ್ನಾಥ, ನೀನಿಲ್ಲಿ? ನಾನಿಲ್ಲಿರೋದಿರ್ಲಿ, ನೀನೇನೋ ಇಲ್ಲಿ. ನಾನಿಲ್ಲಿರೋದಿರ್ಲಿ, ನನ್ನ ಫ್ಯಾಕ್ಟರಿ ಮೋಟರ್ ಬೈಕ್ ನೋಡಲ್ಲಿ ರ್ಯಾಲಿನಲ್ಲಿ. ಅದ್ರ ಪಕ್ಕದಲ್ಲಿ ನೋಡಲ್ಲಿ ನನ್ನ ಭಾವಿ ಅಳಿಯ ಹೊಸ ಮೋಟರ್ ಬೈಕಲ್ಲಿ ಲಾಸ್ಟ್ ಪ್ರೈಸ್. ಅದು ಹೋಂಡಾ ಕಣು. ನನ್ನ ಜಾಂಡಾ ಮುಂದೆ ನೀನು ಹೋಂಡಾ ಎಲ್ಲ ಬೋಂಡಾ ಆಗ್ಬಿಡ್ತೋ. ಏನೇನ್ ಪಂದ್ಯ? ನನ್ನ ಬೈಕ್ ಗೆದ್ರೆ ನಾನು ಪಾರ್ಟಿ ಕೊಡಿಸ್ತೀನಿ. ನೀನೇ ಚೀಫ್ ಗೆಸ್ಟ್ ಆಗಿರ್ತೀಯ. ನೀನ್ ರೆಡಿ ಇದೀಯಾ? ಓಕೆ. ಸ್ಪರ್ಧೆ ಆರಂಭವಾಗುವ ಗಳಿಗೆ ಹತ್ತಿರವಾಗ್ತಾ ಇದೆ. ಸ್ಪರ್ಧಿಗಳು ತಮ್ಮ ವಾಹನಗಳ ಮೇಲೆ ಕುಳಿತು ಸಿದ್ಧವಾಗಿದ್ದಾರೆ. ಈ ಸ್ಪರ್ಧೆಯಲ್ಲಿ ಪ್ರಾಥಮಿಕ ಪರೀಕ್ಷೆಗಳನ್ನು ದಾಟುತ್ತಾ ತಾವು ತಲುಪಬೇಕಾದ ಗುರಿಯನ್ನು ಕಂಡಿದ್ದು ಜೀವದ ಹಂತದಲ್ಲಿ ಸ್ಪರ್ಧಿಗಳು ತಮ್ಮ ಹೋರಾಟ ಆರಂಭಿಸಿದ್ದಾರೆ. ಕ್ರೀಡಾಂಗಣ ಮೊದಲ ಸುತ್ತನ್ನು ಕ್ರಮಿಸುತ್ತಾ ಪ್ರೇಕ್ಷಕರ ಉತ್ಸಾಹವನ್ನು ಇಮ್ಮಡಿಗೊಳಿಸುತ್ತಾ ಹೊರಟಿದ್ದಾರೆ. ಕ್ರೀಡಾಂಗಣದಿಂದ ಹೊರಕ್ಕೆ ಹೋಗುವ ಪರೀಕ್ಷೆಗಳನ್ನು ದಾಟಿ ಹೆದ್ದಾರಿಗೆ ಆಗಮಿಸುವ ಆವೇಗದಿಂದ ವಾಯುವೇಗದಿಂದ ಹೊರಟಿದ್ದಾರೆ ಈ ಸ್ಪರ್ಧಿಗಳು. ನಂಬರ್ 16 ಮುಂದೆ ಇದೆ. ನಂಬರ್ 9 16 ಹಿಂಬಾಲಿಸುತ್ತಿದೆ. ಈಗ 16 ಹಿಂದೆ ಹಾಕಿ 9 ಎಲ್ಲರಿಗಿಂತ ಮುಂದೆ ಹೋಗುತ್ತಿದೆ. 9 ನಂಬರ್ 9 ಮುಂದೆ ಬಂದು ಎಲ್ಲರಿಗೂ ಹಿಂದೆ ಹಾಕಿದೆ. ಈಗ ಜಪಾನಿನ ಶಿಸುಸು ನಿವಾಸ್ ಮೋಟರ್ ಬೈಕ್ ಕೆಳಗೆ ಬಿದ್ದಿದೆ. ನಂಬರ್ 9 ಹಿಂದೆ ಹಾಕಿ 16 ಈಗ ಮುಂದೆ ಬರ್ತಿದೆ. 16 ಎಲ್ಲರಿಗಿಂತ ಮುಂದೆ ಬಂದಿದೆ. 9 ಹಿಂದೆ ಬಿದ್ದಿದೆ. ಈಗ ನಮ್ಮೆಲ್ಲರ ಎಣಿಕೆಯಂತೆ ಸಿಂಗಪುರ್ ಚಾಂಪಿಯನ್ ಜಿಮ್ಮಿ ಅವರ ಮೋಟಾರ್ ಬೈಕ್ ನಂಬರ್ 16 ಎಲ್ಲರಿಗಿಂತಲೂ ಮುಂದೆ ಇದೆ. ಎಲ್ಲರಿಗಿಂತಲೂ ಮುಂದೆ ನಂಬರ್ 16 ಮುಂದೆ 9 ಹಿಂದೆ ಬಿದ್ದಿದೆ. 9 ಹಿಂದೆ ಬಿದ್ದಿದೆ. ಮುಂದೆ ಬರಲು ಪ್ರಯತ್ನ ಮಾಡ್ತಾ ಇದೆ.
ನಂಬರ್ 9 ನಂಬರ್ 9 ನಂಬರ್ 9 ಎಲ್ಲರಿಗಿಂತ ಮುಂದೆ ಇದೆ. ಈಗ 16 ಹಿಂದೆ ಹಾಕಿ ಮುಂದೆ ಬರ್ತಾ ಇದೆ. ನಂಬರ್ 9 ಎಲ್ಲರಿಗಿಂತ ಮುಂದೆ ಬರ್ತಾ ಇದೆ. 16 ಹಿಂದೆ ಹಾಕಿ ತೀರಾ ಹಿಂದೆ ಹಾಕಿದೆ. ವಿಜಯಲಕ್ಷ್ಮಿ ಎಷ್ಟು ಚಂಚಲೆ ಆಗಿದ್ದಾಳೆ ನೋಡಿ. 16 ಹಿಂದೆ ಹಾಕಿ ನಂಬರ್ 9 ವೇಗವಾಗಿ ಸಾಗ್ತಾ ಇದೆ. ಈ ಜಯದಮಾಲಿ ಯಾರ ಕೊಳ್ಳಿಗೆ ಬೀಳುತ್ತೋ ಕಾದು ನೋಡಬೇಕಾಗಿದೆ. ವಿಜಯಕ್ಕಾಗಿ ಹೋರಾಟ, ದಾಖಲೆಗಳಿಗಾಗಿ ಹೋರಾಟ, ರೋಮಾಂಚನದ ಕ್ಷಣಗಳಿಗಾಗಿ ಹೋರಾಟ. 9 ಎಲ್ಲರಿಗಿಂತ ಮುಂದೆ ಇದೆ, 16 ಹಿಂದೆ ಬಿದ್ದಿದೆ. ಈಗ ಲೋಕವೇ ಗೆಲ್ಲಬಹುದು. ಸಾಹಸಿಗಳ ಇತಿಹಾಸದಲ್ಲಿ ಮೊದಲಿಗೆ ನಿಲ್ಲಬಹುದು. ಮಾವನವ್ರೆ, ಇದು ಮೋಸ, ಅನ್ಯಾಯ. ನಾನು ಮೋಟರ್ ಸೈಕಲ್ನ ರಾಕೆಟ್ ಸ್ಪೀಡ್ ನಲ್ಲೇ ಓಡಿಸ್ತಾ ಇದ್ದೆ. ಯಾವನೊಬ್ಬ ಬಾವುಟ ತೋರಿಸಿ ನನ್ನ ದಾರಿನೇ ತಪ್ಪಿಸ್ಬಿಟ್ಟ. ಇಲ್ದೆ ಹೋಗಿದ್ರೆ ಫಸ್ಟ್ ಪ್ರೈಸ್ ನನಗೆ ಬರಬೇಕಾಗಿತ್ತು. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಅಳಿ? ಅಂದ್ರೆ ಆ ಪ್ರೈಸ್ ಸಿಕ್ಕದಿದ್ರೇನಂತೆ? ನನ್ನ ಮಗಳೇ ನಿಮಗೆ ಫಸ್ಟ್ ಪ್ರೈಸ್ ಅಲ್ವೇ? ನಾಳೆನೆ ಪುರೋಹಿತರಿಗೆ ಹೇಳಿ ಕಳಿಸಿ ಲಗ್ನ ಬರೆಯೋದಕ್ಕೆ ಹೇಳ್ತೀನಿ. ಓ ಮಾವನವ್ರೆ, ನೀವು ಮನುಷ್ಯರಲ್ಲ, ದೇವರು, ಗಾಡ್ ಆಫ್ ಗಾಡ್ಸ್. ಇನ್ನು ನಾನು ಇರೋ ಸತ್ಯನ ಮುಚ್ಚಿಟ್ರೆ ಆ ದೇವರು ನಂಗೆ ಶಾಪ ಕೊಟ್ಬಿಡ್ತಾನೆ. ಸತ್ಯನ? ಕೈಗೆಟುಕದ ದ್ರಾಕ್ಷಿಯ ಹಣ್ಣನ್ನು ಹುಳಿ ಎನ್ನುವ ಜನರು, ಪ್ರೀತಿ ದಕ್ಕದೆ ಹೋದರೆ ಕೂಡಲೇ ವಿಷವನ್ನು ಸುರಿಸುವರು. ಯಾರದು? ರಣಧೀರ. ನನ್ಗೆ ಗೊತ್ತು ಮಾವನವ್ರೆ, ಅವನ ಹೆಸರು ಹೇಳಿದ್ರೆ ನೀವು ನನ್ನ ಕೊಲೆನೇ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನು ಜೈಲಿನಿಂದ ಬರೋದ್ರೊಳಗೆ ನೀವು ನಿಮ್ಮ ಮಗಳಿಗೆ ಬೇರೆ ಇಲ್ಲಿ ಮದುವೆ ಮಾಡ್ಬಿಡ್ತಿರೋ ಅಂತ ನನ್ನೇ ರಾಧ ಲವರ್ ಅಂತ ನಾಟಕ ಆಡಿಸಿ ನಂಬಿಸಿ ನಿಮ್ಮ ಮಗ ನಿಮಗೆ ಮೋಸ ಮಾಡ್ತಿದ್ದಾನೆ. ಈ ಮಾತೇನಾದ್ರೂ ಸುಳ್ಳಾದ್ರೆ ನೀನ್ ಜೀವ ಸಹಿತ ಉಳಿಯೋದಿಲ್ಲ. ಈ ಇನ್ವಿಟೇಷನ್ ನಿಮಗ್ ಬಂದಿರೋ ತಾನೆ? ಇದನ್ನ ನಿಮಗೆ ಕಳ್ಸಿದ್ ಯಾರು? ನನ್ನ ಫ್ರೆಂಡ್ ರಾಜಾರಾಮ್. ಅಲ್ಲ, ರಾಜಾರಾಮ್ ಮೂಲಕ ನಿಮ್ ಮಗ ನಿಮಗ್ ಕಳ್ಸಿರೋದು. ನೀವ್ ಈ ಪಾರ್ಟಿಗೆ ಬರ್ಲಿ ಅನ್ನೋದೇ ಅವ್ರ ಉದ್ದೇಶ. ನೀವಲ್ಲಿಗೆ ಹೋದ್ರೆ ನಿಜಾಂಶ ಏನು ಅಂತ ಅರ್ಥ ಆಗುತ್ತೆ. ರಾಧಾ, ರಾಧಾ, ಅಪ್ಪ ಕೋಪ ಮಾಡ್ಕೊಂಡಿದ್ದಾರೆ, ನಡಿ ಮನೆಗೆ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಚೆನ್ನಾಗಿದೆ. ಇಂಥ ದೊಡ್ಡ ನೀತಿ ಹೇಳ ನೀನು ಕೇವಲ ನಿನ್ನ ತಂದೆಗೆ ಯಾಕಮ್ಮ ಹೆದರ್ಕೋತೀಯ? ನೀನು ಯಾರಿಗೆ ಯಾಕೆ ಹೆದರ್ತೀಯ ಹೇಳು? ಇದು ನಿನ್ನ ತಾತ ರಾವ್ ಬಹದ್ದೂರ್ ವಿಶ್ವನಾಥ ಪ್ರತಾಪರು ಬಾಳಿ ಹೋದಂಥ ಮನೆ. ತಲೆ ಹೋಗುವಂಥ ಸಮಯದಲ್ಲೂ ಮಕ್ಕಳು ತಂದೆ ತಾಯಿಗಳ ಎದುರಿಗೆ ತಲೆ ತಗ್ಗಿಸಿ ನಿಲ್ಲುತ್ತಾ ಇದ್ದಂಥ ಸಂಪ್ರದಾಯ ನಮ್ಮದು. ಇಂಥ ಮನೆ ನಿನ್ನಂಥವಳಿಗಲ್ಲ. ಗೆಟ್ ಔಟ್! ಮಾತು ಎತ್ತಿದ್ರೆ ಮನೆ ಬಿಟ್ಟು ಹೋಗು ಅನ್ನೋದು ಈ ಮನೆ ಹಳೆ ಸಂಪ್ರದಾಯ ಅಪ್ಪಾಜಿ. ಮಕ್ಕಳ ಮನಸ್ಸಿನಲ್ಲಿ ಏನ್ ಆಸೆ ಇದೆ ಅನ್ನೋದನ್ನ ತಿಳ್ಕೊಂಡು ಅದನ್ನು ನೆರವೇರಿಸೋದಕ್ಕೆ ಯಾವತ್ತಾದ್ರೂ ಪ್ರಯತ್ನ ಪಟ್ಟಿದ್ದೀರಾ? ಶಟ್ ಅಪ್! ಐ ಸೆಡ್ ಗೆಟ್ ಔಟ್! ನೀವು ಮತ್ತೆ ಮತ್ತೆ ಗೆಟ್ ಔಟ್ ಅಂತ ಔಟ್ ಆಫ್ ದ ವೇ ಹೋದ್ರೆ ನಾನು ಔಟ್ ಆಫ್ ದ ವೇ ಹೋಗ್ಬೇಕಾಗತ್ತೆ.
ಮುಚ್ಚೋ ಬಾಯಿ. ನಾನ್ ನಿನ್ನಲ್ಲಿಟ್ಟಿದ್ದ ನಂಬಿಕೆಗೆ ಪ್ರತಿಫಲವಾಗಿ ನೀನೇನೋ ಕೊಟ್ಟೆ ನನಗೆ. ಆವತ್ತು ಕೋರ್ಟಲ್ಲಿ ಗಲ್ಲು ಶಿಕ್ಷೆ ಆಗಬೇಕಾಗಿದ್ದವನಿಗೆ ಕ್ಷಮಾದಾನ ಕೊಡಿಸ್ತೆ. ಇವತ್ತು ನನ್ನ ಕೈಯಿಂದ ಸಾಯಬೇಕಾಗಿದ್ದವನ ಕೈಯಲ್ಲಿ ನನ್ನ ಮಗಳ ಕೈ ಕೊಡಿಸ್ತಾ ಇದ್ದೀಯ. ಒಂದು ಕೆಲಸ ಮಾಡ, 4 ಜನ ಬ್ರಾಹ್ಮಣರನ್ನು ಕರೆಸಿ ನನ್ನ ಹೆಸರಲ್ಲಿ ಅನ್ನ ಸಂತರ್ಪಣೆ ಮಾಡಿಸು. ಬದುಕಿದ್ದು ಸಾಯ್ತಾ ಇರೋ ನಿಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿನಾದ್ರೂ ಸಿಗುತ್ತೆ. ಅಪ್ಪಾಜಿ ಇಲ್ಲ, ನನ್ನ ಹಾಗೆ ಕರೆಯೋದಕ್ಕೆ ನಿನಗೆ ಅಧಿಕಾರ ಇಲ್ಲ. ಹಾಗಂತ ಹೇಳೋಕೆ ನಿಮಗೆ ಅಧಿಕಾರ ಇಲ್ಲ. ಅಪ್ಪಾಜಿ, ಇದು ನಮ್ಮ ಮನೆ ಮೊಗ್ಗು. ಇದು ಅರಳಿ ನಗೋವರೆಗೂ ಜೋಪಾನ ಮಾಡಬೇಕಾದ ನಮ್ಮ ಕರ್ತವ್ಯ. ಗೆಟ್ ಔಟ್ ಅನ್ನೋದಲ್ಲ, ಕಮಿನ್ ಅಂತ ಹೇಳಿ. ನಾನು ಕಮಿನ್ ಅನ್ಬೇಕಾದ್ರೆ ಅವಳು ನನ್ನ ಮಾತನ್ನು ಮೀರಬಾರದು. ನಾನು ಹೇಳಿದವ್ರ ಕೈಯಲ್ಲೇ ತಾಳಿ ಕಟ್ಟಿಸ್ಕೋಬೇಕು. ಮದುವೆ ಅವರವರ ಅದೃಷ್ಟಕ್ಕೆ ಬಿಟ್ಟಿದ್ದು ಅಪ್ಪಾಜಿ. ಅದಕ್ಕೂ ಇದಕ್ಕೂ ಸಂಬಂಧ ಕಲ್ಪಿಸಬೇಡಿ. ನನ್ನ ಇಷ್ಟದ ಪ್ರಕಾರ ನಡೀಲಿಲ್ಲ ಅಂದ್ರೆ ಅವಳನ್ನು ಗುಂಡಿಟ್ಕೊಂಡು ಬಿಡ್ತೀನಿ. ಅದಕ್ಕೆ ಮುಂಚೆ ನಾನ್ ನಿಮ್ಮ ಮೇಲೆ ಕಾನೂನಿನ ಪ್ರಕಾರ ಪೊಲೀಸ್ ಆಕ್ಷನ್ ತಗೋತೀನಿ. ನೀವು ಹೀಗೆ ಹಠ ಮಾಡಿದ್ರೆ ನಡೀರಾಧ. ರಣಧೀರ, ನೀನು ಯಾಕೆ ಬಂದಿದ್ದೀಯ ಅಂತಲೂ ಗೊತ್ತು, ಏನ್ ಕೇಳ್ತೀಯ ಅಂತಲೂ ಗೊತ್ತು. ದೇವರು ಮನಸ್ಸು ಮಾಡಿದ್ರೆ ಯಾರ್ಯಾರಿಗೆ ಎಂತೆಂಥ ಸ್ಥಾನಗಳನ್ನ ಬದಲಾಯಿಸ್ಕೊಡ್ತಾನೆ ಗೊತ್ತಾಯ್ತಾ? ನೀನು ಮೊದಲನೇ ಸಲ ಬಂದಾಗ ನನ್ನ ಬಂದೂಕ ಬಿಡಿ ಬಿಡಿಯಾಗಿ ಬಿದ್ದಿತ್ತು. 2ನೇ ಸಲ ಒಟ್ಟಾಗಿದ್ರು ಹಣವಾಗಿತ್ತು. ಆದ್ರೀಗ ತೋಟ ಸಮೇತ ಸಿದ್ಧವಾಗಿದೆ. ನೀವು ನೆನೆಸಿರೋ ಹಾಗೆ ನಾನಿವತ್ತು ರಣಧೀರನಾಗಿ ಬಂದಿಲ್ಲ, ನಿಮ್ಮ ರಾಧಾ ಕರೆಯೋ ಮುರಳಿಯಾಗಿ ಬಂದಿದ್ದೀನಿ. ಮುರಳಿ? ಮುರಳಿ ಹಳೆ ಪುಸ್ತಕಕ್ಕೆ ಹೊಸ ಹೆಸರಿಟ್ರೆ ಒಳಗಿರೋ ಕಥೆ ಬದಲಾಗೋಗುತ್ತೆ ಅನ್ನೋ ಭ್ರಮೆನ? ಅಲ್ಲ, ಪ್ರೀತಿಗೆ ತಲೆ ತಗ್ಸಿದ್ರೆ ರಾಕ್ಷಸ ಕೂಡ ಮನುಷ್ಯನಾಗಬಲ್ಲ ಅನ್ನೋ ನಂಬಿಕೆ. ಬರೀ ಕ್ರೂರತನ ತುಂಬಿದ್ದ ನನ್ನ ಜೀವನದ ಹಳೆ ಪುಸ್ತಕಕ್ಕೆ ನಿಮ್ ಮಗಳು ಬೆಂಕಿ ಇಟ್ಲು. ಈಗ ನನ್ನ ಜೀವನದ ಹೊಸ ಪುಸ್ತಕಕ್ಕೆ ಅವಳೇ ಕಥೆಯಾಗ ಬಂದಿದ್ದಾಳೆ. ಈ ಕತೆಗೆ ನೀವೇ ಮುನ್ನುಡಿಯಾಗಬೇಕು. ಮುನ್ನುಡಿ ಅಲ್ಲ, ಮಂಗಳ ಹಾಡ್ತೀನಿ. ಮೊದಲನೇ ಪುಟದಲ್ಲೇ ಮಂಗಳ ಹಾಡ್ತೀನಿ. ಮನುಷ್ಯನ ಕತೆಗೆ ಮಂಗಳ ಹಾಡೋದಕ್ಕೆ ಆ ದೇವರಿಗೊಬ್ಬನಿಗೆ ಸಾಧ್ಯ. ಇದೇ ಗೋಕುಲಾಷ್ಟಮಿ ದಿನ ನಾನು ನಿಮ್ಮನ್ನು ಹೆದರಿಸಿ ನಿಮ್ ಮಗಳನ್ನ ಕರ್ಕೊಂಡು ಹೋಗಿದ್ದೆ. ಆದ್ರೆ ಇವತ್ತು ರಾಧನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ನಾನು ನಿಮ್ಮ ಒಪ್ಪಿಗೆ ಕೇಳೋದಕ್ಕೆ ಬಂದಿದ್ದೀನಿ. ರಾಸ್ಕಲ್, ಎಷ್ಟು ದಿವಸ ನೀನ್ ಜೀವ ಸಹಿತ ಬದುಕೋದಕ್ಕೆ ಬಿಟ್ಟು ತಪ್ಪಿಗೆ ಒಪ್ಪಿಗೆ ಕೇಳ್ತೀಯೇನೋ? ಒಪ್ಪಿಗೆ? ಬೇಡಿ ಬೇಡಿ ಅಪ್ಪಾಜಿ, ನಿಮ್ ಮಗಳು ಪ್ರಾಣ ಇರೋದು ಈ ಮುರಳಿ ಹತ್ರನೇ. ನೀವು ಸಾಯಿಸೋದು ಮುರಳಿನಲ್ಲ, ನಿಮ್ ಮಗಳನ್ನ. ಸಾಯಿಸಿ ಅಪ್ಪಾಜಿ, ಸಾಯಿಸಿ. ಅನಿಶ್ಚಿತವಳೆ, ಇಂಥ 1000 ಜನ ಅಪರಾಧಿಗಳನ್ನ ಅರೆಸ್ಟ್ ಮಾಡಿದ ಕೈಗಳ ಕಣೆ ಅವ್ರದ್ದು. ಅಂಥ ಕೈಗಳಿಗೆ ಇವತ್ತು ಕೊಲೆಗಾರನ ಪಟ್ಟ ಕಟ್ಟಿಯೇನೆ? ಮುರಳಿ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಹೊರಟೋಗು. ನಿನಗ್ ಪುಣ್ಯ ಬರುತ್ತೆ, ದಯವಿಟ್ಟು ಇಲ್ಲಿಂದ ಹೊರಟೋಗಪ್ಪ. ಮುರಳಿ ಹೋದ್ರೆ ಅವನ್ ಜೊತೆ ಈ ರಾಧಾನ ಹೋಗ್ಬೇಕಾಗತ್ತೆ. ಇಲ್ಲ ರಾಧಾ, ನಿನ್ನ ಈ ರೀತಿ ಕರ್ಕೊಂಡು ಹೋಗೋದಕ್ಕಲ್ಲ ನಾನು ಇಲ್ಲಿಗೆ ಬಂದದ್ದು. ನೋಡಿಮ್ಮ, ನಾನು ಇಷ್ಟಪಟ್ಟಿದ್ರೆ ನಿಮ್ ಮಗಳನ್ನ 2 ವರ್ಷಗಳ ಹಿಂದೆನೆ ಕರ್ಕೊಂಡು ಹೊರಟೋಗ್ತಿದ್ದೆ. ಆದ್ರೆ ನೀವೇ ನಿಮ್ ಮಗಳನ್ನ ನನ್ನ ಕೈ ಕೊಡ್ಬೇಕು ಅನ್ನೋದೇ ನನ್ನ ಆಸೆ. ಭಿಕ್ಷೆ ಬೇಡದ್ರಲ್ಲೂ ದರ್ಪನೋ? ಹೌದಮ್ಮ, ರಕ್ತದಲ್ಲಿ ಸ್ವಾಭಿಮಾನದ ಗುಣ ಇದ್ರೆ ಮಾತಿನಲ್ಲಿ ದರ್ಪ ಇದ್ದೇ ಇರುತ್ತೆ. ರಕ್ತದಲ್ಲಿ ಸ್ವಾಭಿಮಾನದ ಗುಣ ಇರೋದು ಮರ್ಯಾದಸ್ಥರ ವಂಶದಲ್ಲೋ, ನಿನ್ನಂಥ ಕೊಲೆಗಡಕನ ವಂಶದಲ್ಲ. ನಿನ್ನ ಹೆತ್ತವರ ರಕ್ತದಲ್ಲಿ ಆ ಗುಣ ಇದ್ದಿದ್ರೆ. ಜಗನ್ನಾಥ್, ನಾಲಿಗೆ ಹದ್ದು ಮೀರಿಸಬೇಡಿ. ನನ್ನ ಹೆತ್ತವರ ಬಗ್ಗೆ ನೀವು ಒಂದೇ ಒಂದು ಮಾತು ಹೆಚ್ಚಾಗಿ ಆಡಿದ್ರೆ ನಾನು ಮತ್ತೆ ರಣಧೀರನಾಗಬೇಕಾಗುತ್ತೆ. ನಿಮ್ ಮಗಳ ಮೇಲೆ ಪ್ರಾಣನ ಇಟ್ಕೊಂಡಿದ್ದೀನಿ, ಅದಕ್ಕೆ ನಿಮ್ಮನ್ನು ಸುಮ್ಮನೆ ಬಿಟ್ಟಿದ್ದೀನಿ. ನನ್ನ ಮಗಳ ಮೇಲೆ ನೀನು ಒಂದು ಪ್ರಾಣ ಇಟ್ಕೊಂಡಿದ್ರೆ ನಾನು ಅವಳ ಮೇಲೆ 5 ಪ್ರಾಣನೇ ಇಟ್ಕೊಂಡಿದ್ದೀನೋ. ಅವಳ ಭವಿಷ್ಯನ ಭದ್ರ ಮಾಡೋದಕ್ಕಾಗಿ ನನ್ನ ಜೀವನಾನೇ ಮುಡುಪಾಗಿಟ್ಟಿದ್ದೀನೋ. ಅವಳು ನಾನಂದುಕೊಂಡ ರೀತಿಯಲ್ಲೇ ಬದುಕಬೇಕು. ಅವಳು ಬದುಕೋದನ್ನ ನೋಡಿ ನೀನು ಕೊರಗಬೇಕು.
ಕೊರಗಿ ಕೊರಗಿ ಸಾಯ್ಬೇಕು. ಸಾಯೋ ರೇಸ್ನಲ್ಲಿ ರಣಧೀರ ತುಂಬಾ ಸರ್ತಿ ಗೆದ್ದಿದ್ದಾನೆ ಮಿಸ್ಟರ್ ಜಗನ್ನಾಥ್. ಹುಲಿಗೆ ಹಸುವಾದ್ರೆ ಸಾಯುತ್ಯ ಹೊರತು ಹುಲ್ಲು ತಿನ್ನೋದಿಲ್ಲ. ನಿಮ್ದು ತುಂಬಾ ದೊಡ್ಡ ಗುಣ ಅಂತ ನಿಮ್ ಮಗಳು ನಿಮ್ಮನ್ನ ಹಾಡು ಹೊಗಳಿದ್ದಾಳೆ. ಆದ್ರೆ ನನ್ನ ತಂದೆ ತಾಯಿಗಳ ತೂಕಕ್ಕೆ ನೀವು ಒಂದು ಕೊಳಗಂಜಿ ಅಷ್ಟು ಕೂಡ ತಗೋದಿಲ್ಲ. ನಾನಿಲ್ಲಿಗೆ ಬಂದದ್ದು ನಿಮ್ ಮಗಳ ಕೈ ಕೇಳೋದಕ್ಕೆ, ಭಿಕ್ಷೆ ಬೇಡೋದಕ್ಕಲ್ಲ. ಅವನಿಗಷ್ಟು ದೊಡ್ಡ ಶಿಕ್ಷೆ ಕೊಡಬೇಡಿ. ಈ ರಾಧ ಮುರಳಿಗೆ ಸೇರ್ಬೇಕಾದವಳು, ಅವನಿಗಷ್ಟು ದೊಡ್ಡ ಶಿಕ್ಷೆ ಕೊಡಬೇಡಿ ಅಪ್ಪಾಜಿ. ಶಿಕ್ಷೆ ಅವನಿಗೆ ಮಾತ್ರ ಅಲ್ಲ, ನಿನಗೂ. ನಿನ್ನ ಹಾಗೆ ತಂದೆ ತಾಯಿಗಳ ಆಸೆಗೆ ಬೆಂಕಿ ಇಡೋ ಪ್ರತಿಯೊಬ್ಬರಿಗೂ ಆಕಾಶ ಭೂಮಿಗೆ ಬಿದ್ರು ಜಿಮ್ಮಿ ಜೊತೆಲಿ ನಿನ್ನ ಮದುವೆ ಖಂಡಿತ. ನನ್ನ ಮಾತಿಗೆ ಇಲ್ಲ ಅನ್ನೋ ಮಾತೆ ಈ ಮನೆಯಲ್ಲಿಲ್ಲ. ಈ ಪ್ರೀತಿಯ ಗೆಲ್ಲಲು ಸಾವಿರ ಆತಂಕಗಳು, ಈ ಪ್ರೀತಿಗೆ ಯಾಕಂತ ಹೇಳ್ತಾ ಇದ್ದೀರಾ? ಯಾಕೆಂದ್ರೆ ಲವ್ ಮಾಡಿದ್ದೀನಲ್ಲಪ್ಪ, ಅದಕ್ಕೆ. ಲವ್ವಾ? ಏನಂಗಂದ್ರೆ? ಹಾಗಂದ್ರೆ ಒಂದ್ ಹೊತ್ತು ನಗೋದು, 3 ಹೊತ್ತು ಅಳೋದಪ್ಪ. ಹಲೋ ಪಾರ್ಟ್ನರ್, ನನ್ ಮದುವೆ ಇನ್ವಿಟೇಷನ್ ತಲುಪ್ತಾ? ತಲುಪ್ತು ಪಾರ್ಟ್ನರ್, ಕಂಗ್ರಾಚುಲೇಷನ್ಸ್. ಮುಂದಿನ ವಾರ ಬಾಜಾ ಭಜಂತ್ರಿ ಸಮೇತ ಬಂದಿಳಿತಾ ಇದ್ದೀನಿ. ನಾನು ಇಂಡಿಯಾದಲ್ಲಿ 2 ಲೆಕ್ಕಾಚಾರ ಚುಕ್ತಾ ಮಾಡ್ಬೇಕು. ಒಬ್ಬ ಜಗನ್ನಾಥ್, ಇನ್ನೊಬ್ಬ ರಣಧೀರ. ಗುರು, ಕುದುರೆ ಸವಾರಿ ಎಲ್ಲ ಕಲ್ತ್ಕೊಂಡು ನಿನ್ ತರ ಸ್ಟ್ರಾಂಗ್ ಆಗೋಣ ಅಂತ ನಾನ್ ಟ್ರೈ ಮಾಡ್ತಾ ಇದ್ರೆ, ನೀನ್ ನೋಡಿದ್ರೆ ಈ ತರ ಸಾರೆ ಕುಡ್ಕೊಂಡು ವೀಕ್ ಆಗಿ ನೀರಲ್ಲಿ ಬಿದ್ದಿದ್ಯಲ್ಲ. ನಾನ್ ನೀರ್ನಲ್ಲಿ ಸುಮ್ನೆ ಮಲಗಿಲ್ಲಮ್ಮ. ನನ್ ಮೈ ಗಂಟಿರೋ ಪಾಪನೆಲ್ಲ ನಮ್ ತಾಯಿ ಕೈನಲ್ಲಿ ವಾಶ್ ಮಾಡಿಸ್ಕೊತಿದ್ದೀನಿ. ಪಾಪನ? ಏನ್ ಪಾಪ ಅಂತಿದೆ ನಿಂಗೆ? ಲವ್ ಮಾಡಿದ ಪಾಪ. ಓ, ಲವ್ ಮಾಡೋದ್ ಪಾಪನ ಗುರು? ಮತ್ತಿನ್ನೇನ್ ತಿಳ್ಕೊಂಡಿದ್ಯಾ ನೀನು? ಈಗ ಒಂದ್ ಹುಡುಗ ಒಂದು ಹುಡುಗಿನ ಲವ್ ಮಾಡೋದ್ ಕೂಡ್ಲೆ ಈ ಜನ ಅದನ್ನ ಪಾಪ ಅಂತಾರೆ. ಓಹೋ. ಇನ್ನು ಈ ಹುಡುಗನ ಕಡೆಯಿಂದ ಈ ಹುಡುಗಿ ಕೈಗೆ ಒಂದು ಪಾಪ ಆಗೋದ್ರಂತೂ ಇದೇ ಜನ ಅವ್ರನ್ನ ಪಾಪ ಪಾಪ ಅನ್ನಿಸ್ಬಿಡ್ತಾರೆ. ಈ ಪಾಪಗಳಿಗೆ ಹೆದರ್ಕೊಂಡು ಅವ್ರೇನಾದ್ರೂ ಕೆರೆಗೂ ಬಾವಿಗೂ ಸಮುದ್ರಕ್ಕೂ ಬಿದ್ದು ಸತ್ತೋದ್ರಂತೂ ಇದೇ ಜನ ಪಾಪ ಪಾಪಾ ಅಂತ ಟ್ರಂಪೆಟ್ಟೆ ಊರು ಬಿಡ್ತಾರೆ. ಆದ್ರೆ ನಾನ್ ಮಾಡಿದ ಪಾಪಕ್ಕೆ ನಾನು ಯಾಕೆ ಫೀಲ್ ಮಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣನೇ ಬೇರೆ ಇದೆ. ಏನದು? ಏನಪ್ಪಾ ಅಂತಂದ್ರೆ, ನಾವು ನಮ್ ಹುಡುಗಿನ ಲವ್ ಮಾಡಿದ ತಕ್ಷಣ ಜನ ಅದು ನೋಡಿ ಪಾಪ ಅನ್ನೋಕ್ ಮುಂಚೆನೆ ನಾವು ನಮ್ ಹುಡುಗಿ ಕೈಲಿ ನಮ್ದೊಂದು ಪಾಪ ಕೊಟ್ಬಿಟ್ರೆ ಅಯ್ಯೋ ಪಾಪ ಅಂತ ಅವರೇ ಮುಂದೆ ನಿಂತು ಮದುವೆ ಮಾಡ್ಬಿಟ್ಟಿರೋರು. ನಾನ್ ಸ್ವಲ್ಪ ನೀರು ಅಲ್ವಾ, ಆ ಪಾಪ ಧೈರ್ಯ ಹೊಳಿದೆ ಆ ಪರಿತಾಪ ಪಡ್ತಾ ಇದನ್ ಕುಡಿದಿದ್ದೀನಿ ಜೂನಿಯರ್. ನಾನಿದನ್ನು ಕುಡಿದು ಕುಡಿದು ನನ್ನ ಹೃದಯದಲ್ಲಿರೋ ರಕ್ತ ಎಲ್ಲ ಹೊರಗೆ ಕರಿಬೇಕು. ಆ ರಕ್ತದಲ್ಲಿ ನಾನು ನನ್ನ ರಾಧನ್ ಒಂದೇ ಒಂದ್ ಸಾಲ್ ಬರೆದು ಕಳಿಸ್ತೀನಿ. ಆ ರಣಧೀರ ಅನ್ನೋ ಹೆಸರಲ್ಲಿ ಇದ್ದಿದ್ ಮಜಾ ಈ ಮುರಳಿ ಅನ್ನೋ ಹೆಸರಲ್ಲಿ ಇಲ್ಲ ರಾಧ. ಆ ರಣಧೀರ ಅನ್ನೋ ಹೆಸರಲ್ಲಿ ಇದ್ದಿದ್ ಮಜಾ ಈ ಮುರಳಿ ಅನ್ನೋ ಹೆಸರಲ್ಲಿ ಇಲ್ಲ ರಾಧ. ಓಹೋ, ಬಂಗಲೆ, ದೊಡ್ಡ ಬಂಗಲೆ. ದೊಡ್ಡ ಬಂಗಲೆಯಲ್ಲಿ ಸಣ್ಣ ಜನ. ಬಂಗಲೆ ತುಂಬಾ ಚೆನ್ನಾಗಿದೆ, ಆದ್ರೆ ಒಳಗಿರೋ ಜನ ಮಾತ್ರ ಚೆನ್ನಾಗಿಲ್ಲ. ಅವ್ರ ಬುದ್ಧಿಯಿಂದ ಬೆಳೆದಿಲ್ಲ. ಯಾಕೆ ಗೊತ್ತಾ? ಅವ್ರಿಲ್ಲ ಅಂದ್ರೆ ಏನು ಅಂತಾನೇ ಗೊತ್ತಿಲ್ಲ. ಕತ್ತೆ ಏನೋ ಇದು ನಿನ್ನ ಅವತಾರ? ಮದರ್, ನೀನ್ ಹೀಗೆ ಮಾತಾಡ್ತಾ ಇದ್ರೆ ರಾಸ್ಕಲ್, ದೊಡ್ಡವ್ರಿಗೆ ಎದುರುತ್ತಾ ಕೊಡ್ತೀನೋ? ಈ ಕೂಗಾಟ ಅಲ್ಲ, ನನ್ನ ಹತ್ರ ಬೇಡ. ಯಾರಾದ್ರೂ ಕೂಗಾಡಿದ್ರೆ ಮರ್ಡರ್.
ಒಂದೇ ಮಾತಲ್ಲಿ ಕೇಳ್ತೀನಿ, ನಿಮ್ ಮಗಳನ್ನ ನಮ್ ಗುರು ಕೊಡ್ತಿರೋ ಇಲ್ವೋ? ಯಾವನವನು ಗುರು? ನಾನ್ ಡ್ರೆಸ್ ನೋಡಿದ್ರೆ ಗೊತ್ತಾಗಲ್ವಾ? ಹೋಗಲ್ಲೇ, ಗುರು ಅಂತೆ ಗುರು. ನಮ್ ರಾಧಂಗು ಜಿಮ್ಮಿಗೂ ಮದ್ವೆ ಮಾಡ್ತಾ ಇದೀವಿ, ಗೊತ್ತಾ? ಅದ್ರ ಬದಲು ನಿಮ್ ಮಗಳನ್ನ ಯಾವ್ದನ ಹಾಲ್ ಬಾವಿಗೆ ತಳ್ಳಿ. ಏನ್ ಜನಗಳು, ಅದ್ ಯಾಕೆ ಹಿಂಗ್ ಹೇಳ್ತಿರು? ಪತ್ರಿಕೆಗಳನ್ನು ತುಂಬಾ ಚೆನ್ನಾಗಿ ಪ್ರಿಂಟ್ ಮಾಡಿಸಿದ್ದಿ ಕಣೋ. ಹಾ, ಆದ್ರೆ ನೀನ್ ಹುಡುಕಿರೋ ಗಂಡಿನ ಚರಿತ್ರೆ ಮಾತ್ರ ಚೆನ್ನಾಗಿಲ್ಲ ಅಷ್ಟೇ. ಇಲ್ಲಿ ನೋಡಿ ಅಪ್ಪಾಜಿ, ಜಿಮ್ಮಿ ಬಗ್ಗೆ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿರೋ CBI ರಿಪೋರ್ಟ್. ಅವನೊಬ್ಬ ಇಂಟರ್ನ್ಯಾಷನಲ್ ಸ್ಮಗ್ಲರ್, ಮರ್ಡರರ್. 3-4 ವರ್ಷಗಳಿಂದ ನಮ್ಮ ದೇಶದಲ್ಲಿ ವಾಂಟೆಡ್ ಪರ್ಸನ್. ಈ ಫೈಲ್ ಸ್ಟಡಿ ಮಾಡಾದ್ರೂ ನಿಮ್ಮ ಆತುರದ ನಿರ್ಧಾರ ಬದಲಾಯಿಸಿ ಅಪ್ಪಾಜಿ. ಸುಳ್ಳು, ಇದೆಲ್ಲ ಶುದ್ಧ ಸುಳ್ಳು. ಹೌದಾ? ಕಾಮಾರೆ ಕಂಡಿದ್ದವ್ರಿಗೆ ಜಗತ್ತೆಲ್ಲ ಹಳದಿಯಾಗಿ ಕಾಣಿಸುತ್ತೆ. ನಾವೆಲ್ಲ ನಿನಗೆ ಮೋಸ ಮಾಡ್ತಾ ಇದ್ದೀವಿ, ಆದ್ರೆ ನಿನ್ ಜಿಮ್ಮಿ ಮಾತ್ರ ನಿನ್ನ ಉದ್ಧಾರ ಮಾಡ್ತಾ ಇದ್ದಾನೆ. ಹೋಗಲ್ಲ ಹೋಗೋ. ತಿಳಿದು ನೀರ್ ಮಣ್ಣು ತಿಂತಾ ಇದ್ರೆ ಯಾರೇನ್ ಮಾಡಕ್ಕಾಗುತ್ತೋ? ಲೋ ಜಗನ್ನಾಥ, ಇಂಥ ಅಳಿಯ ನಿನಗೆ ಸಿಕ್ಬಿಟ್ರೆ ನಿನ್ ಅಂತಸ್ತು ಹೊಂದುತ್ತೆ, ನಿನ್ ಗೌರವನು ಹೆಚ್ಚಾಗುತ್ತೆ. ಲೋ 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 ಮುಟ್ಟಾಳ, ಸ್ವಲ್ಪ ಹೊತ್ತು ನಿನ್ನ ಹಠ ಬಿಟ್ಟು ಈ ವಿಚಾರದಲ್ಲಿ ನೀನು ಮನುಷ್ಯನಾಗಿ ಯೋಚನೆ ಮಾಡೋದು ಮೊದಲು ಕಲ್ತ್ಕೊಳ್ಳೋ. ಕೋಪ ತೋರಿಸ್ಬೇಕಾಗಿರೋದು ಬಾಟಲ್ ಮೇಲಲ್ಲ ಜಿಮ್ಮಿ. ನಿನ್ ಮದ್ವೆ ನಿಲ್ಸೋದಕ್ ಕಾರಣ ಯಾರೋ ಅವ್ರ ಮೇಲೆ. ಯಾರ ಮೇಲೆ ಕೋಪ ಮಾಡ್ಕೊಂಡು ಏನ್ ಪ್ರಯೋಜನ? ಫಸ್ಟ್ ಆಫ್ ಆಲ್ ಅವಳ ತಲೆಯಲ್ಲಿ ನಾನಿಲ್ಲ. ಇನ್ಯಾರಿದ್ದಾರೆ? ಅದೇ ನೀವು ಸಾಕಿದಿರಲ್ಲ, ವೀರ, ರಣಧೀರ. ಅವನ್ ತಂದು ನಿನ್ನ ಬೋನಲ್ಲಿ ಇಟ್ಕೊಂಡ್ರೆ ರಾಧಾ ತಾನೇ ಓಡ್ ಬಂದ್ ನಿನ್ನ ಮಂಚ ಹತ್ತಾಳೆ. ಅರೆ, ಇಷ್ಟ ದಿವಸ ಐಡಿಯಾನೇ ಹೊಳಿಲ್ವಲ್ಲ. ಹುಡುಗಿಯರ್ ನಿಶಾ ತಲೆಗೆ ಹತ್ತೋರ್ಗೆ ಕೈಕಾಲ್ ಓಡುತ್ತೆ ವಿನಃ ಬುದ್ಧಿ ಓಡೋದಿಲ್ಲ. ಬಿಲ್ಲಾ, ಆ ರಣಧೀರ ನನಗೆ ಬೇಕು. ಅವನು ಇಲ್ಲ ಅವನ್ ಹೆಣ, ಎರಡರಲ್ಲಿ ಒಂದು. ಓ ಬಿಲ್ಲಾ ಅಲ್ಲ, ನಾನ್ ಬಿಲ್ಲ ಅಲ್ಲ. ನೀನು ಬಿಲ್ಲ ಅಲ್ವಾ? ಮತ್ತೆ ಯಾರಪ್ಪ ನೀನು? ಸೇಮ್ ಓಲ್ಡ್ ಗೆಟಪ್. ಬಿಲ್ಲ ಅಲ್ಲ, ಮತ್ತೆ ಯಾರು ಗುರು ನೀನು? ಯಮ, ನನ್ನ ಕರ್ಕೊಂಡು ಹೋಗಿ ಬಂದಿರೋ ಯಮ. ಓ ಯಮ, ಬಾಮ, ನಾನು ಕಾದಿರೋದು ನಿನಗೇನಮ್ಮ. ಬೇಗ ನನ್ನ ಪ್ರಾಣ ತಗೊಂಡು ಹೋಗಮ್ಮ. ಏನಮ್ಮ, ಹಗ್ಗದ ಪಾಶ ಹಾಕು ಅಂದ್ರೆ ಕಬ್ಬಿಣದ ಪಾಶ ಆಗ್ತಿದೆಯಲ್ಲಮ್ಮ. ಮಾಸ್ತ್ರ, ರಣಧೀರ್ ಮಾಸ್ತ್ರ, ಕೆಟ್ಟ ಹೋತ್ರಿ, ಕೆಲಸ ಎಲ್ಲ ಕೆಟ್ಟ ಹೋತ್ರಿ. ಆ ಹಲ್ಕಟ್ ನನ್ ಮಗ ಭಾಷಾ ಬಂದು ನಿಮ್ ರಾಧಾನ, ಅವ್ರ ಅಪ್ಪನ, ನಿಮ್ 5 ಮಂದಿ ದೋಸ್ತಿ ಸಮೇತ ಹೊಡ್ಕೊಂಡು ಹೋಗೇನ್ರಿ. ಇಂಡಿಯಾ ದೇಶಕ್ಕೆ ವಿಡಿಯೋ ಬಂದಿನಾನೆ ನಾವಿಬ್ರು ಮೀಟ್ ಮಾಡೋದಕ್ಕೆ ಟೈಮ್ ಫಿಕ್ಸ್ ಆಗೋಯ್ತು ಡಿಯರ್. ನೋಡು, ಅಲ್ಲಿ ನೋಡು, ಎಲ್ರ ಜೀವ ಯಮನ ಕೈಲಿದ್ರೆ ನಿನ್ನ ರಣಧೀರನ್ ಜೀವ ಈ ಜಿಮ್ಮಿ ಕೈಲಿ. ಭಯ ಪಡಬೇಡ ಡಿಯರ್, ನಿನ್ನ ರಣಧೀರನ್ನ ನನ್ನ ಕಡೆಯವ್ರು ಕಾಯ್ತಾ ಇದ್ದಾರೆ. ನಾನು ಇಲ್ಲಿಂದ ಒಂದು ಫೋನ್ ಮಾಡಿದ್ರೆ ಸಾಕು, ಅಲ್ಲಿಂದ ಅವನ್ನ ಮೇಲಕ್ಕೆ ಕಳಿಸ್ತಾರೆ.
ಮುರಳಿಗೇನು ಮಾಡ್ಬೇಡ. ಹಾಗಾದ್ರೆ ನನ್ನ ಮಾತು ಕೇಳ್ತೀಯಾ? ಮಿಸ್ಟರ್ ಜಗನ್ನಾಥ್, ಈ ಭಾಷಾನ ನೇಣ್ಗಂಬಕ್ಕೆ ಕಳಿಸ್ಬೇಕು ಅಂತ ಎಷ್ಟೆಷ್ಟೋ ಆಸೆ ಇಟ್ಕೊಂಡಿದ್ದೆ ಅಲ್ವಾ? ಪಾಪ ನೋಡು, ಇವತ್ತು ಆ ಅದೃಷ್ಟ ಯಾರ ಕಡೆ ತಿರ್ಕೊಂಡಿದೆ. ಹಾ, ಯಾವಾಗ್ಲೂ ಮುಂಗ್ಸಿ ಕೈನಲ್ಲೇ ಹಾವು ಸಾಯ್ಬೇಕು ನಿಜ, ಆದ್ರೆ ಇವತ್ತು ಹಾವಿನ ಕೈನಲ್ಲೇ ಮುಂಗ್ಸಿ ಸಾಯ್ತಾ ಇದೆ. ಅಲ್ವಾ ಜಿಮ್ಮಿ? ಕೆರೆ ಮೀನಿನ ಕಪ್ಪೆಗಳು, ಹೊಳೆ ಮೀನಿನ ಮೊಸಳೆಗಳು, ಸಮುದ್ರದ ಮೀನಿನ ತಿಮಿಂಗಗಳು ತಿನ್ನೋದೇ ದೇವರು ಮಾಡಿರೋ ರೂಲ್ಸ್ ಕಂಡ್ರೋ ಬಚ್ಚಾಗಳ. ಈ ತಿಮಿಂಗಲದ ಬಾಲಕ್ಕೆ ಮೆತ್ಕೊಂಡಿರೋ ಕಸ ತಿಂದು ಬದುಕೋ ಮೀನುಗಳು ನೀವು, ನಿಮ್ಮನ್ನ ನಾನ್ ತಿಂದೆ ಇರ್ತೀನೇನ್ರೋ? ಈ ಭಾಷಾ ಬಾಯಿಂದ ತಪ್ಪಿಸ್ಕೊಳ್ಳೋ ಮೀನು ಯಾವ್ದಾದ್ರೂ ಇದೆಯಾ ಜಿಮ್ಮಿ? ಜಿಮ್ಮಿ ಜಿಮ್ಮಿ ಜಿಮ್ಮಿ, ಕಟ್ರ್ ಜಿಮ್ಮಿ, ಪುಟ್ರ್ ಕಮ್ಮಿ, ಬಟ್ರ್ ಡಮ್ಮಿ, ಕಂಡ ಮ್ಯಾನ್, ಹೊಂಡ ಮ್ಯಾನ್, ಅನ್ನ ಇಟ್ಟ ಮನೆಗೆ ಕನ್ನ ಇಡೋ ಮನುಷ್ಯ ಮ್ಯಾನ್, ಜಂಟಲ ಮ್ಯಾನ್, ಬಗಿಂಗ್ ಬಗಿಂಗ್ ಬಗಿಂಗ್. ಯಾರ್ ನೀವು? ಶಾರ್ಪ್ ಶಾರ್ಪ್ 000 09 08 0000 ಭಾಷಾ. ಓಕೆ, ನಮ್ಮ ಕೋಡ್ ನಂಬರ್ ಎಲ್ಲ ಹೇಳ್ತಾ ಇದ್ದಾನೆ. ಇವನು ನಮ್ ಕಸ್ಟಮರೇ ಇರ್ಬೇಕು. ನನಗೇನೋ ಅನುಮಾನನೇ. ಶೇಕಿಂಗ್ ಸಲೂಟಿಂಗ್, ಶೇಕಿಂಗ್ ಸಲೂಟಿಂಗ್, ಬಗಿಂಗ್ ಬಗಿಂಗ್, ಕುಚು 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 ಕುಚು. ಹಾ ಕುಚ್ಚು ಕುಚ್ಚು. ತಾವೆಲ್ಲಿಂದ ಬರ್ತಾ ಇದ್ದೀರಾ? ಎಕ್ಕಡ ఎక్కడ? ఓ ఎక్కడ? ನೀವು ತೆಲುಗಿನವರಾ? మీరు ఎక్కడి నుంచి వస్తున్నారు? కాదు, ఎక్కడ ఎక్కడ? ఐలాండ్ ఆఫ్ పక్కడ, కంట్రీ ఆఫ్ చక్కడ. ఎక్కడ మేకింగ్ ఇస్ మై సైడ్ బిజినెస్. గోల్డ్ బిస్కెట్స్ ఇస్ మై మెయిన్ బిజినెస్. తమ ಹೆಸರು? ఆల్బర్ట్, రాబర్ట్, పెయింట్ ఆంటోనీ, బటోలుచి, గడ్డల్ బూచి. దిస్ ఇస్ మై పాస్పోర్ట్. But this is not my original passport. Jum barabar jum charabi, kasilla diddava onamara gubi. ಗಲ್ಫ್ ಸಾವುಕಾರನಾಗೋಕೆ ಗಲ್ಫ್ ಕಂಟ್ರಿಗೆ ಹೋಗಿ ಮುಖಾಮುಖಿ ಕೆತ್ತಿಸ್ಕೊಂಡು ಕಂಡವ್ರ ತಲೆ ಬೋಳಿಸಿ ಗಡ್ಡ ಮೆತ್ತಿಸ್ಕೊಂಡು ಬಂದವನೇ ಅಲಿ ಖಾನ್, ಗಲೀಜ್ ಖಾನ್, ಅಬುದಾಲಿ ಅಲ್ಲ. ಅಬುದಾಲಿ ಅಲ್ಲ? ಅಲ್ಲ ಅಲ್ಲ, ಅಲಿ ಖಾನ್, ಗಲೀಜ್ ಖಾನ್, ಅಬುದಾಲಿ ಅಲ್ಲ. ಸುಬಾನ್ ಅಲ್ಲ. ಒಂದ್ಸರ್ತಿ 5 ಕೋಟಿ ರೂಪಾಯಿ ಗೋಲ್ಡ್ ತಗೊಂಡು ನಾನು ಇಂಡಿಯಾಗೆ ಬಂದಿದ್ದೆ. ಹಾಗೆ IGP ನನ್ನ ಹಿಡ್ದಾಕಿದ್ದ. ಈಗ ನೀನ್ ಅವನನ್ನು ಹಿಡ್ದಾಕಿದ್ದೀಯ. ಈಗ ಇವನನ್ನು ಫಿನಿಶ್ ಮಾಡೋದು 1 ಗಂಟೆ ಲೇಟ್ ಮಾಡಿದ್ರೆ ಇವನನ್ನು ಗವರ್ಮೆಂಟ್ ತೋರಿಸಿ 5 ಕೋಟಿ ರೂಪಾಯಿ ವಸೂಲ್ ಮಾಡಿ ಬಂದದ್ರಲ್ಲಿ 50-50. ಓಕೆ? ಕುಚು 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 ಕುಚು. ರಾಧಾ, बहुत खूब बहुत खूब. ಯಾರಿ ಬ್ಯೂಟಿ? ಈ ಬ್ಯೂಟಿ ಇವತ್ತು ನಮ್ಮ ಕೋಟೆಲ್ ನಡೆಯೋ ಹಬ್ಬಕ್ಕೆ ಬಲಿ ಕೊಡೋಕ್ ತಂದ್ರೆ ಕುರಿ ಮಿಸ್ಟರ್ ಬಟಾಲುಚಿ ಗಲೀಜ್ ಖಾನ್. ಮುಚ್ರಬಾಯಿ, ನಿಮ್ಮನ್ನೆಲ್ಲ ಕಾಪಾಡ್ಬೇಕಾದವನು ಜಿಮ್ಮಿ ಅಲ್ಲ ಕಂಡ್ರ, ರಣಧೀರ. ಅವನ ಕರೀರೋ.
ಇದೇ ನನ್ನ ಒರಿಜಿನಲ್ ಗೆಟಪ್. ಕುಚ್ಚು 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 ಕುಚ್ಚು. ಯಾರಾದ್ರೂ ಒಂದ್ ಹೆಜ್ಜೆ ಮುಂದಿಟ್ರೆ ಇವ್ರು ಪ್ರಾಣ ತೆಗೆದು ಬಿಡ್ತೀನಿ. ಜಗನ್ನಾಥ್, ಇಲ್ಲಿಂದ ಮೇಲಕ್ಕೆ ಹೋಗೋದಕ್ಕೆ ನಿಮ್ಗೆ ಈ ನೂಲೇಣಿ, ನಾನು ಈ ದೇಶ ಬಿಟ್ಟು ಆಚೆ ಹೋಗೋದಕ್ಕೆ ನೀವಿಬ್ರು ನನಗೇಣಿ. ಹತ್ತಿ ಹತ್ತಿ. ಡೂಪ್ಲಿಕೇಟ್ ಪಾಸ್ಪೋರ್ಟ್ ಮಾಡೋದ್ರಲ್ಲಿ ನಿನ್ನ ಮಗ ಎಕ್ಸ್ಪರ್ಟ್, ಅವನ್ ತಾನೇ ನನ್ನ ಎಕ್ಸ್ಪೋರ್ಟ್ ಮಾಡ್ಬೇಕು. ಹತ್ತಿ. ಏಯ್, ಭಾಷೆ ಕಲಿಸಿದ ಭಾಷಾ ಹತ್ರನೇ ಬಾಲ ಬಿಸ್ತಿರೇನೋ. ನನ್ನ ಗಲ್ಗೆ ಹೊರಟವ್ರಲ್ಲ, ಇವತ್ತು ಜಲ ಸಮಾಧಿ. ಆ ಸಮಾಧಿ ಮೇಲೆ ನನ್ನ ಸಿಂಹಾಸನ, ಅದರ ಮೇಲೆ ಈ ಭಾಷಾ ಯಾವತ್ತು ಬಾದ್ಶಾ. ನೋ ರಣಧೀರ, ನೋ. ನೀನ್ ಬದುಕೋದಕ್ಕೆ ಉಳಿದಿರೋದು ಇದೊಂದೇ ದಾರಿ. ಇದನ್ನ ಬಿಟ್ರೆ ನೀನು ಬದುಕೋದಕ್ಕೆ ಬೇರೆ ದಾರಿನೇ ಇಲ್ಲ.